ನೀನು ಇದನ್ನೆಲ್ಲ ಒಮ್ಮೆಲೆ ಬಿಡುವುದು ಒಳ್ಳೆಯದು, ಇಲ್ಲದೆ ನಿನಗೆ ಮಟ್ಕ ದಂಧೆ ಅಂತ ಹೇಳಿ ನಿನ್ನನ್ನು ಪಿಕ್ ಮಾಡ್ತೇನೆ ಅಂತ ಹೇಳಿದ್ರು. ಯಾರು ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರ? ಹಾಂ. ಇವರು ಜೀವ ಬೆದರಿಕೆ ಕೊಟ್ಟಿದ್ದಾರೆ, ಮಟ್ಕ ದಂಧ ಮಾಡ್ತಾ ಇದ್ದಾರೆ, ಹಾಗೇನಾದರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ ಹಾಗೇನು ಕೊಟ್ಟಿಲ್ಲ. ಇವ್ರೇನಂದ್ರು ಅಂತ ಅಂದ್ರೆ ಅವರಿಗೆ ಇವ್ರು ಮಟ್ಗೆಲ್ಲ ಬರೀತಾನೆ ಸರ್ ಅಂತ ಎದುರುಗಡೆನೆ ಹೇಳಿದ್ರು. ಹಾಗಾದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ತಾ ಇದ್ದಾರಾ? ವಿಡಿಯೋ ವೈರಲ್ ಮಾಡುವ ಮೊದಲು ಏನಾದರೂ ಇದೇ ವಿಡಿಯೋವನ್ನು ನಿಮಗೆ ಕಳಿಸಿಕೊಟ್ಟಿದ್ರ ಅವರು? ಅಲ್ಲ ಮೇಡಮ್, ಅದು ಯಾವ್ದು ಬೇಡ. ನಾನೀಗ ದೈವದ ತೀರ್ಮಾನಕ್ಕೆ ಬಿಟ್ಟದ ಮೇಲೆ ನಾನು ಅದರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡುದಿಲ್ಲ. ಮೊನ್ನೆ ಪಡೀಲ್ ಬಜಾಲ್ ರೋಡಲ್ಲಿ ಒಂದು ಚಂದ್ರಹಾಸ ಅಂತ ಒಂದು ವಿಕಲಚೇತನರೊಬ್ಬರೊಂದು 2 ವಿಡಿಯೋ ಮಾಡಿದರು. ನಾನು ಮಂಗಳೂರದ ಪಡೀಲ್ ಕ್ರಾಸ್ಗೆ ಸುಮಾರು 5 ವರ್ಷದಿಂದ ಪೂತ ಬೇರಂ ಅಂತಂದಿಲ್ಲ. ಸುಮಾರು 5 ವರ್ಷದಿಂದ ವಿಜಯ್ ಕುಮಾರ್ ಶೆಟ್ಟಿ BJP ಅಧ್ಯಕ್ಷ ಪಂಡದು ಇಂಕ್ ಅಪ್ತಾವಾಸಲಿ ಮಂತದು ಜನ ಕಡಪುಡ್ದು ಮಸ್ತ್ ಟಾರ್ಚರ್ ಕೊರೊಂದಿಲ್ಲೇರು, ಮಸ್ತ್ ಉಪದ್ರ ಕೊರೊಂದಿಲ್ಲ. ಆ ನಮ್ನೆ ಟಾರ್ಚರ್ ಒಂಜಿ ಉಪಕಾರ ಒಂಜಿ ಮನ್ಪುಜೇರು ಪಂಡಂಡ ಆಂಡಲ ಉಪದ್ರ ಕಂಡಪಟ್ಟ ಮಂತೊಂದುಲ್ಲೇರು ಸರ್. ಅಕ್ಲೆ ಅಪ್ತಾವಾಸಲು ಮನ್ಪುಣ ಅಂದುಂಡ ಅಪ್ತಾವಾಸಲು ದಾಗಿ ಈ ಅಂಗವಿಕಲರ ದಾಗಿ ಅಪ್ತಾವಾಸಲು ಈ ಕೈಕಾರ್ ಪಾತ್ರ ಬೆನ್ಪುಣ ಹಾಕಲು ದಾಗಿ ಅಪ್ತಾವಾಸಲು ಮನ್ಪಡು ದಾಗಿ ಈರ್ಲೆ ಏತು ಟಾರ್ಚರ್ ಮಾಡ್ತಾರೆ. ಮೊಬೈಲ್ ಏತು ಟಾರ್ಚರ್ ಮಾಡ್ತಾರೆ. ಮೊಬೈಲ್ದಾಗಿ ದೆಪ್ಪುನಿ ದಾಗ್ ನಿಖಲ ರೌಡಿಸಮ್ ಮಲ್ಪುಣ ಕೋಡೆ ಬತ್ತ ಧಮ್ಕಿ ಬಾರ್ದು పోతారు ವಿಜಯ್ ಕುಮಾರ್. ಮುರಾಣಿ ಈರು ಮಂತ್ పోయారు దాని ఎంకులు అంగవికలు బెనియార ఇచ్చే ఎంకులు అందే ಸರ್. ಹೌದು, ಇವರು ಹಾಗೆ ಹೇಳ್ತಿದ್ದಾರೆ. ಧಮ್ಕಿ ಹಾಕೋದು ಯಾರಂತ ಈಗ ಗೊತ್ತಾಗ್ತದೆ ಬಂದು ಇಲ್ಲಿ. ಆ ವಿಡಿಯೋ ನೋಡಿದ ಕೂಡಲೇ ನಾವು ನಿನ್ನೆ ಅವರನ್ನು ಹೋಗಿ ಭೇಟಿಯಾದಾಗ ಏನಿಲ್ಲಿ ತೊಂದರೆ ಹೇಳುವಾಗ ಕೆಲವು ವಿಷಯವನ್ನು ಅವರು ಹೇಳಿದರು. ಚಂದ್ರಹಾಸ್ ಪೂಜಾರಿ. ಹೌದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ ಇಲ್ಲಿ? 4-5 ವರ್ಷದಿಂದ ಕೆಲಸ ಮಾಡ್ತಿದ್ದೆ. ಮುಂಚೆ ಏನು ಮಾಡ್ತಾಯಿದ್ರು? ಪೆಟ್ರೋಲ್ ಪಂಪಲ್ಲಿ ಏರ್ ತುಂಬಿಸೋದು ಕೆಲಸ ಮಾಡ್ತೀವಿ. ಮುಂಚೆ? ಹಾಂ, ಮುಂಚೆ. ಪೆಟ್ರೋಲ್ ಪಂಪಲ್ಲಿ ಎಷ್ಟು ವರ್ಷ? 5 years. ಹೌದು. ಆನಂತರ ಇಲ್ಲಿ ಅಂಗಡಿ ಮಾಡಿದ್ರು? ಇಲ್ಲಿ ಆಲ್ದ ಸೀದಾ ಇಲ್ಲಿ ಬಂದದ್ದು. ಇಲ್ಲಿ ಡೈರೆಕ್ಟ್ 5 ವರ್ಷ ಆಯಿತು. 5 ವರ್ಷ ಕಳೀತು. ಮೊನ್ನೆ ಟೈಗರ್ ಕಾರ್ಯಾಚರಣೆ ಎಲ್ಲ ಆಯ್ತಲ್ಲ? ಹೌದು ಸರ್. ಸೊ ಆಗ ನಿಮ್ಮನ್ನು ಎಬ್ಬಿಸಲಿಲ್ವಾ? ಇಲ್ಲ, DC ಕಮಿಷನರ್ ಅವರು ಬಂದಿದ್ದರು. ಎಲ್ಲ 16 ಅಂಗಡಿಯು ತೆಗೆದರು. ಆದರೆ ನನಗೆ ಒಂದು ಭರವಸೆ ಕೊಟ್ಟು ಹೋಗಿದ್ದಾರೆ, ನಿಮಗೆ ಒಂದು ವ್ಯವಸ್ಥೆ ಮಾಡಿ ಕೊಡ್ತೇನೆ, ಇಲ್ಲಿ ಮಾಡಿಕೊಡ್ತೇನೆ ಅಂತ ಕಮಿಷನರ್ ಅವರು ಭರವಸೆ ಕೊಟ್ಟಿದ್ದಾರೆ ನನಗೆ. ಮಾಡಿಕೊಡ್ತೇನೆ ಅಂತ, ತಲೆ ಬಿಸಿ ಮಾಡಬೇಡ ಅಂತ ಹೇಳಿದ್ದಾರೆ ಅವರು. ನೀವು ಇಲ್ಲಿ ಏರಿಯಾ ಅಂತ? ಹಾಂ, ಇಲ್ಲಿ ಏರಿಯಾ ಅಂತ ಅವರು ಬಿಟ್ಟು ಹೋಗಿದ್ದಾರೆ. DC ಮತ್ತು ಕಮಿಷನರ್? DC ಕಮಿಷನರ್ ಅಲ್ಲ, ಕಮಿಷನರ್ ನಾವು DC ಬರಲಿಲ್ಲ. ಹೌದು, ಕಮಿಷನರ್ ಅವರು ಇಲ್ಲಿ ವ್ಯವಸ್ಥೆ ಮಾಡಿ ಕೊಡ್ತೇವೆ. ವ್ಯವಸ್ಥೆ ಮಾಡಿದ್ದಾರಾ? ವ್ಯವಸ್ಥೆ ಎಲ್ಲ ಮಾಡಲಿಲ್ಲ, ಮಾಡಿಕೊಡ್ತೇನೆ ಅಂತ ಇದು ಆಗುವಾಗ, ಕರೆಕ್ಟ್ ಆಗುವಾಗ ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಮಾಡಲಿಲ್ಲ. ಆದರೆ ಇಲ್ಲಿ ಕಾರ್ಪೊರೇಟರ್ ತುಂಬ ಕಿರಿಕಿರಿ ಸರ್. ಕಾರ್ಪೊರೇಷನ್ ಅಲ್ಲ, ಕಾರ್ಪೊರೇಟರ್ ನಾವು. ಹಾಂ, ಯಾರು? ಶೋಭಾ ಪೂಜಾರಿ ಅಂತ ತುಂಬ ಕಿರಿಕಿರಿ. ನೀನು ಇಲ್ಲಿಂದ ತೆಗಿ ಅಂಗಡಿ, ಎಲ್ಲಿಯಾದರೂ ಹಾಕು, ಇಲ್ಲಿಂದ ತೆಗಿ, ಇಲ್ಲಿ ಇಂಟರ್ಲೆಕ್ಕೆಲ್ಲ ಆಗಲಿಕ್ಕುಂಟು, ಇಲ್ಲಿ ಎಷ್ಟು ಸಲ ಹೇಳುದು ನಾನು ತೆಗೀಲಿಕ್ಕೆ, ಇನ್ನೂ ತೆಗೆಯೋದಿಲ್ಲಲ್ಲ ಅಂತ ಇವರದು ತುಂಬ ಕಿರಿಕಿರಿ. ಕಾರ್ಪೊರೇಷನ್ ಶೋಭಾ. ಮತ್ತು ಚಂದ್ರಹಾಸ್ ಏನು ಕಿರಿಕಿರಿ ಕೊಟ್ಟಿದ್ದಾರೆ? ಚಂದ್ರಹಾಸ್ ಪೂಜಾರಿ ಅವರು 4 ವರ್ಷಕ್ಕಿಂತ ಮುಂಚೆ ಒಂದು ವಸಂತ ಅನ್ನೋರನ್ನು ಕಳಿಸಿ ಅಪ್ತಾವಾಸಲಿಗೆ ಅವರು ಹೇಳ್ತಿದ್ದಾರೆ. ವಸಂತ ವಿಜಯ್ ಪೂಜಾರಿ ಅವರು ಕಳಿಸಿದ್ದು ನನ್ನನ್ನು, ವಿಜಯ್ ಕುಮಾರ್ ಅವರು ಕಳಿಸಿದ್ದು ಅಂತ ಹೇಳಿ ಅಪ್ತಾವಾಸಲಿಗೆ ಅಂತ ಬಂದದ್ದು. ವಸಂತ ಅವರು ಬಂದದ್ದು. ನಾನು ಕೊಡಲಿಲ್ಲ ಹಣ, ನಾನು ಈ ಕಾಲು ಹಿಡಿದು ನಾನು ಕೊಡೋದಿಲ್ಲ ಅಂತ ಹೇಳಿದ್ದೇನೆ ಅವರ ಹತ್ರ. ಮತ್ತು ನಿಮ್ಗೆ ಈಗ ಕಿರಿಕಿರಿ ಎಂತಕ್ಕೆ ಮಾಡೋದು? ನಾನು ಇಲ್ಲಿಂದ ಎಬ್ಬಿಸ್ಬೇಕಂತ, ಇಲ್ಲಿಂದ ಹೋಗ್ಬೇಕಂತ. ಈಗ ನಿಮಗೆ ಲೈಸೆನ್ಸ್ ಇರೋದು ಅಥವಾ ಅದರಲ್ಲಿ ಇರೋದು ಹೂವಿನ ವ್ಯಾಪಾರಕ್ಕಲ್ಲ? ಹೌದು. ಮತ್ತು ನೀವು ಇದು ಸಿಯಾಳ ಮತ್ತು ಬಾಳೆಹಣ್ಣು ಎಲ್ಲ ಇಟ್ಟಿದ್ದೀರಲ್ವ? ಹೌದು. ಅದು ಎಂತ ಗೊತ್ತಂತ ಸರ್, ಹೂವಿನ ವ್ಯಾಪಾರ ಶುಕ್ರವಾರ ಮತ್ತು ಗುರುವಾರ ಒಂದು ಇರ್ತದೆ ವ್ಯಾಪಾರ, ಮತ್ತು ಬಾಕಿ ದಿನ ಏನು ಇರೋದಿಲ್ಲ. ಒಂದು 400-500 ರೂಪಾಯಿ ಆಗ್ತದೆ ವ್ಯಾಪಾರ. ಮತ್ತು ನನಗೆ ಖರ್ಚಿಗೆ ತುಂಬ ಕಷ್ಟ. ಅದಕ್ಕೋಸ್ಕರ ಇದನ್ನು ಇಟ್ಟರೆ ಸ್ವಲ್ಪ ಎಲ್ಲ ಒಂದು 100 ರೂಪಾಯಿ ಒಂದರಲ್ಲಿ ಸಿಕ್ಕಿದೆ. ಒಂದು ಬಾಳೆಹಣ್ಣಲ್ಲಿ 100-50 ಎಲ್ಲ ಸಿಕ್ಕಿದೆ. ನನಗೊಂದು ವ್ಯಾಪಾರಕ್ಕೆ ಒಂದು ಒಳ್ಳೆಯದಾಗ್ತದೆ ಅಂತ ನಾನು ಇಟ್ಟದ್ದು. ಹಾಗೆ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದೇವೆ. ಯಾರೆಲ್ಲ? ಮಗಳು, ಹೆಂಡತಿ ಮತ್ತು ಅಮ್ಮ. ಮಗಳು ಎಂತ ಮಾಡೋದು? ಸೆಕೆಂಡ್ PU ಓದ್ತಿದ್ದಾಳೆ. ಎಲ್ಲಿ? ಪದುವ ನಂತರಲ್ಲಿ. ಹೆಂಡತಿ? ಅವರು ಸಾಹುಕಾರಲ್ಲಿ ಟೈಲರ್.
ಕೆಲಸ ಮಾಡ್ತಾರೆ. ಟೈಲರ್. ಹಾಂ, ಮತ್ತು ಅಮ್ಮ ಮನೆಯಲ್ಲಿ ಅಮ್ಮ ಮನೆಯಲ್ಲಿ ಎಷ್ಟು ಏಜ್ ಆಗಿದೆ? 65-70 ವರೆಗಾಗಿ. ಈಗ ಚಂದ್ರ ಸರ್ಗೆ ಅಥವಾ ಈ ವಿಚಾರ ನೀವು ಕಾರ್ಪೊರೇಟ್ರಿಗೆ MLAಗೆ ಯಾರಿಗಾದ್ರೂ ತಿಳಿಸಿಲ್ವಾ? ಇಲ್ಲ, ಇದಿಷ್ಟು ನನಗೆ ಪ್ರಾಬ್ಲಮ್ ಆದದ್ದು. ನಾನು ಒಂದು 3 ಜನರಿಗೆ ಆಲ್ರೆಡಿ ಮಂಡೇ ತಿಳಿಸಿದ್ದೆ. ಚಂದ್ರಾಸ್ BJP ಅವರು ಮತ್ತು ವಿಜಯಕುಮಾರ್ಗೆ ಅವರಿಗೆ ಒಂದು ಹಾಕಿದ್ದೆ ಈ ವಿಡಿಯೋ ಮಾಡಿದ್ದನ್ನು. ಮತ್ತು ಒಂದು ವೇದವಾಸ್ನವರ PAಗೆ ಸಹ ಆಗಿದೆ. ಅವರು ಅದನ್ನು ಬುಧವಾರ ತನಕ ಸಹ ನೋಡಲೇ ಇಲ್ಲ. ಮತ್ತು ನಾನು ಅವರು ವಿಜಯಕುಮಾರ್ ಅವರು ನಿನಗೆ ಒಂದು 2 ದಿವಸ ನಾನು 2 ದಿವಸ ಮಾಡ್ತೇನೆ ಅಂತ ಹೇಳಿದೆ. ನನಗೆ ಧಮಕಿ ಹಾಕಿದ್ರು. ಅದಕ್ಕೋಸ್ಕರ ನಾನು ಹೆದರಿ ಇನ್ನು ಏನಾದರೂ ನನ್ನ ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳಿ ನಾನು ವೈರಲ್ ಮಾಡಿದ್ದು ವಿಡಿಯೋ. ಅವರಿಂದ ಏನು ರೆಸ್ಪಾನ್ಸ್ ಇರಲಿಲ್ಲ? ಏನು ರೆಸ್ಪಾನ್ಸ್ ಇರಲಿಲ್ಲ ಅವರು. ನಿಮ್ಮನ್ನು ಪೊಲೀಸ್ ಸ್ಟೇಷನ್ಗೆ ಕರೆದಿದ್ರಾ? ಹೌದು, ಪೊಲೀಸ್ ಸ್ಟೇಷನ್ಗೆ ಕರೆದಿದ್ರು. ನಿನ್ನೆ ಕರೆದಿದ್ದರು. ಒಂದು DC ಆಫೀಸರಿಂದ ಲೆಟ್ರ್ ಬಂದಿದೆ. DC ಆಫೀಸರಿಂದ ಲೆಟ್ರ್ ಬಂದಿದೆ, ಅದಕ್ಕೆ ಸೈನ್ ಹಾಕಿ ಹೋಗಿ ಅಂತ ಕರೆದಿದ್ದರು. ನಾನು ಒಬ್ಬನೇ ಹೋಗಿದ್ದೆ. ಅಲ್ಲಿ ನೋಡುವಾಗ ಇವರದ್ದು ಒಂದು 15 ಜನ ಬಂದಿದ್ದರು. ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಮಾತಾಡಲಿಕ್ಕೆ ಬಿಡಲಿಲ್ಲ. ಅವರದ್ದೇ ಪರವಾಗಿ ಮಾತಾಡಿ ನನ್ನನ್ನು ಸೈನ್ ಹಾಕಿ ಕಳಿಸಿದ್ರು. ಪೊಲೀಸ್ ಇನ್ಸ್ಪೆಕ್ಟರ್ ಏನು ಹೇಳಿದ್ರು? ಪೊಲೀಸ್ ಇನ್ಸ್ಪೆಕ್ಟರ್ ಇನ್ನೂ ಅದನ್ನು ದೊಡ್ಡದು ಮಾಡಬೇಡಿ, ಅದನ್ನು ಅಲ್ಲಿ ಮುಗಿಸಿಬಿಡಿ ಅಂತ ಹೇಳಿ. ಮತ್ತು ಪೊಲೀಸ್ ಬೇರೆ ಏನಾದರೂ ಹೇಳಿದ್ರಾ? ಬೇರೆ ಅಂದರೆ ಇನ್ನೊಂದು ವಿಡಿಯೋ ಅವರಲ್ಲ, ಇವರೇ ಹೇಳಿದ್ದು. ಇವರ ವಿಜಯಕುಮಾರ್ ಇನ್ನೊಂದು ವಿಡಿಯೋ ಮಾಡಿ ನನ್ನ ಒಳ್ಳೆಯವನಂತ ಹೇಳಿ ವಿಡಿಯೋ ಮಾಡಲಿಕ್ಕೆ ಹೇಳಿ. ಅದಕ್ಕೆ ನಾನು ಇಷ್ಟವರೆಗೆ ಮಾಡಲಿಲ್ಲ. ನನಗೆ ತಲೆ ಅಷ್ಟು ಮೆಂಟಲಿ ಅಷ್ಟು ಒಟ್ರಾಸಿ ಆಗಿದೆ. ನಾನು ಅವರು ಇದು ಕೊಟ್ಟಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ. ಹೌದು. ಅದಕ್ಕೆ ನೀವು ವಿಡಿಯೋ ಮಾಡಲಿಲ್ಲ. ನೀವು ವಿಡಿಯೋದಲ್ಲಿ ಮೊದಲೇ ಹೇಳಿದ್ದು ಸತ್ಯ. ಹೌದು. ಅದಕ್ಕೆ ನೀವು ಸೆಕೆಂಡ್ ವಿಡಿಯೋ ಮಾಡಲಿಲ್ಲ. ಹೋಗಲಿಲ್ಲ. ಪೊಲೀಸರಿಂದ ಏನಾದರೂ ಟಾರ್ಚರ್ ಬಂತ? ಮತ್ತೆ ಅದು ನಿನಗೆ ಅಲ್ಲಿ ಸ್ಟೇಷನಲ್ಲಿ ಕರೆಯುವನೆ, ನೀನು ಇದನ್ನೆಲ್ಲ ಒಮ್ಮೆಲೆ ಬಿಡುವುದು ಒಳ್ಳೆಯದು, ಇಲ್ಲದೆ ನಿನಗೆ ಮಟ್ಕ ದಂಧೆ ಅಂತ ಹೇಳಿ ನಿನ್ನನ್ನು ಪಿಕ್ ಮಾಡ್ತೇನೆ ಅಂತ ಹೇಳಿದ್ರು. ಯಾರು ಅಲ್ಲಿ ಇನ್ಸ್ಪೆಕ್ಟರ್ ಹೇಳಿದ್ರಾ? ಅಲ್ಲ, ಇವರ ಇಬ್ಬರು ಹೇಳಿದರು, ಶೋಭಾ ಮತ್ತು ವಿಜಯಕುಮಾರ್. ಆಗ ಅದನ್ನೆಲ್ಲ ಆಡಿಸ್ತಾ ಹಾಗೆ ಹೀಗೆ ಹೇಳಿದರು. ಆಗ ಇವರ ಸ್ಟೇಷನ್ನವರು ಹೇಳಿದ್ರು, ನಿನ್ನ ಮಟ್ಕದಂಧೆಯಲ್ಲಿ ಪಿಕ್ ಮಾಡ್ತೇನೆ ಅಂತ ಹೇಳಿ. ಯಾರು ಇನ್ಸ್ಪೆಕ್ಟರ್ ಹೇಳಿದ್ರು. ಮಟ್ಕದಂಧೆ? ಮಟ್ಕದಂಧೆ ಅಂತ ಸಿಂಗಲ್ ನಂಬರ್ ಅಂತ ಆಡ್ತಾರಂತೆ. ನನಗೆ ಇಷ್ಟವರೆಗೆ ಅದು ಎಂತ ಅಂತ ಗೊತ್ತಿಲ್ಲ. ನಾನು ಹೂವಿನ ವ್ಯಾಪಾರ ಬೆಳಿಗ್ಗೆ 6 ಬಂದರೆ 10 ತನಕ ವ್ಯಾಪಾರ ಮಾಡಿ ಹೋಗುದು. ನಾನು ಅದಕ್ಕೆ ಇನ್ವಾಲ್ವ್ ಆಗಲಿಲ್ಲ. ಹಾಗೆ ಮಟ್ಕದಂಧೆಯಲ್ಲಿ ಫಿಕ್ಸ್ ಮಾಡ್ತೇನೆ. ಫಿಕ್ಸ್ ಮಾಡಿ. ಈಗ ಮತ್ತೇನಾದರೂ ಟಾರ್ಚರ್ ಇದೆಯಾ? ಆದಮೇಲೆ ಏನಾಗಲಿಲ್ಲ. ಇವತ್ತು ಬೆಳಿಗ್ಗೆಯಿಂದ ಕಡೆಯದಾಗಿ ನಾನು ಇವರದ್ದು ಎಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನನಗೆ ಒಂದು ಒಳ್ಳೆಯದು ಅಂಗಡಿ ಇದ್ದು ನಾನು ವ್ಯಾಪಾರಕ್ಕೆ ಒಂದು ದಾರಿ ಮಾಡಿಕೊಟ್ರೆ ಸಾಕು, ಅಷ್ಟೇ ಹೇಳೋದು. ನಾನು ಬೇರೆ ಏನು ಹೇಳೋದಿಲ್ಲ. ಬೆಳಿಗ್ಗೆ ಬಂದು ವ್ಯಾಪಾರ ಮಾಡಿ ನಾನು ಹೋಗ್ತೇನೆ. ನನಗೆ ಎಂಥ ಅದರದ್ದು ಇದಿಲ್ಲ. ನಾನು ವ್ಯಾಪಾರ ಮಾಡಿ ಹೋಗುದು. ನನಗೊಂದು ಒಳ್ಳೆಯ ಅಂಗಡಿ ಮಾಡಿ ಕೊಡಲಿ, ಕರೆಕ್ಟ್ ಒಂದು ನಾನು ವ್ಯಾಪಾರ ಮಾಡುವ ಹಾಗೆ. ನನಗೆ ಧಮಕಿ ಟಾರ್ಚರ್ ನನಗೆ ಆಗೋದಿಲ್ಲ ಅಷ್ಟೇ. ಅದಕ್ಕೋಸ್ಕರ ಮಾತ್ರ ಉಪದ್ರ ಮಾಡಬಾರ್ದು. ಉಪದ್ರ ಮಾಡಬಾರ್ದು ಸರ್. ನಿಮಗೆ ಒಂದು ವೇಳೆ ಇಲ್ಲಿ DC ಆಫೀಸಿಗೆ ಏನಾದರೂ ಇದಾಗೋದಾದರೆ ಬೇರೆ ವ್ಯವಸ್ಥೆ ಮಾಡಿ ಕೊಡಬೇಕು. ಎಲ್ಲಿಯಾದರೂ ಅವರು DC ಅವರು ಎಲ್ಲಿ ಹೇಳ್ತಾರೆ ನಾನು ಅಲ್ಲಿಗೆ ಹೋಗ್ತೇನೆ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು. ಅಲ್ಲಿ ಒಬ್ಬರು ಹೂ ಮಾರುವವರು ಚಂದ್ರಾಸ್ ಅಂತ. ಹಾಗೆ ಅದರಲ್ಲಿ ತಮ್ಮ ಬಗ್ಗೆ ಒಂದು ಹೇಳ್ತಾ ಇದ್ರು, ಅವರು ಹಪ್ತ ವಸೂಲಿ ಮಾಡ್ತಾಯಿದ್ರು, ನನಗೆ ಇಲ್ಲಿ ತೊಂದರೆ ಮಾಡ್ತಿದ್ರು ಅವರ ಜನಗಳು, ಹಾಗೆ ನನ್ನನ್ನು ಎಬ್ಬಿಸಲಿಕ್ಕೆ ಬರ್ತಿದ್ರು ಅಂತ, ನನಗೇನೋ ರಕ್ಷಣೆ ಕೊಡಿ ಅಂತ ಹಾಗೆ ಅಂತ ಒಂದು 2 ವಿಡಿಯೋ ವೈರಲ್ ಮಾಡಿದರು. ಸರ್, ಅದರ ಬಗ್ಗೆ ಏನು ಹೇಳ್ತೀರಿ ತಾವು? ಸ್ಪಷ್ಟವಾಗಿ ಹೇಳ್ತೇನೆ. ಕಾನತೂರು ನಡೆಯಲ್ಲಿ ಇವತ್ತು ಹೋಗಿ ನಾನು ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. 5 ವರ್ಷದಲ್ಲಿ ಹಫ್ತಾ ಅಂತಲ್ಲ, 5 ವರ್ಷದಲ್ಲಿ ಅವರ ಹೂವನ್ನು ಧರ್ಮಕ್ಕೆ ನಾನು ಹೋಗಿದ್ರು ಕೂಡ ನನಗೆ ಶಿಕ್ಷೆ ಆಗ್ಬೇಕು ಅಂತ ಪ್ರಾರ್ಥನೆ. ಅವರು ನಾನು ಧರ್ಮಕ್ಕೆ ಕೊಂಡೋಗ್ಲಿಲ್ಲದ್ರೆ ಅವರಿಗೆ ಶಿಕ್ಷೆ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿ ಬಂದೆ. ನಿಮ್ಮವರು ಯಾರಾದರೂ ಅಲ್ಲಿ ಹೋದದ್ದು ಇವರಿಗೆ ಹಾಗೇನಾದ್ರೂ ಗೊತ್ತಿಲ್ಲ ಅಲ್ಲ? ನಿಮಗೆ ಇದು ವಿಡಿಯೋ ವೈರಲ್ ಮಾಡುವ ಮೊದಲು ಏನಾದರೂ ಇದೇ ವಿಡಿಯೋವನ್ನು ನಿಮಗೆ ಕಳಿಸಿಕೊಟ್ಟಿದ್ರ ಅವರು? ಅಲ್ಲ ಮೇಡಮ್, ಅದು ಯಾವ್ದು ಬೇಡ. ನಾನೀಗ ದೈವದ ತೀರ್ಮಾನಕ್ಕೆ ಬಿಟ್ಟದ ಮೇಲೆ ನಾನು ಅದರ ಬಗ್ಗೆ ಏನು ಸ್ಪಷ್ಟೀಕರಣ ಕೊಡುದಿಲ್ಲ. ನಾನು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ ನಿಮ್ಮ ಹತ್ರ ನಾನು ಸ್ಪಷ್ಟವಾಗಿ ಹೇಳಿದ್ದೇನೆ. ಪುನಃ ಅದ್ರ ಬಗ್ಗೆ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ಬಗ್ಗೆ? ಹೌದು, ಅದರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ. ಅದರ ಬಗ್ಗೆ ಹಿಂಬರ ನೀವು ಬೇಕಾದ್ರೆ ಕಂಕಣರೆಡ್ಡಿ ಠಾಣೆಯಲ್ಲಿ ಇದೆ, ಅವ್ರು ತಗೊಳ್ಬಹುದು. ಅಲ್ಲಿ ನಾವು ಮಾತಾಡುವಾಗ ಚಂದ್ರಾಸ್ ಒಂದು ಹೇಳಿದ್ರು, ಅಲ್ಲಿ ನಾನೊಂದು ಮಟ್ಕಾಗೆ ಮಾಡ್ತೇನಂತ ವಿಜಯಕುಮಾರ್ ಮತ್ತು ಇಲ್ಲಿ ಶೋಭಾ ಪ್ಲೀಸ್ ನೋಡಿ, ನಾನೀಗ ನೀವು ಹೇಳಿದ್ದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ಇನ್ನು ನಾನು ಬೇರೆ ಎಲ್ಲಿಯೂ ನಾನು ಇದು ಮಾಡುದಿಲ್ಲ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಅಥವಾ ಅದ್ರ ಬಗ್ಗೆ ಅಲ್ಲ, ನೀವು ಹೇಳಿದಲ್ಲ ಅಲ್ಲಿ ಪೊಲೀಸರು ಹೇಳಿದ್ರು, ಇನ್ಸ್ಪೆಕ್ಟರ್ ಹೇಳಿದ್ರು, ನೀನು ಈ ರೀತಿ ಇದು ಮಾಡಿದ ಇನ್ನು ಮೇಡಮ್, ಅದು ನೀವು
ಇನ್ಸ್ಪೆಕ್ಟರ್ ಹತ್ರ ಕೇಳಿ. ನಿಮ್ಗೆ ಏನು ಗೊತ್ತಿಲ್ಲ ಹಾಗಾದ್ರೆ? ಇಲ್ಲ ನಂಗೆ ಗೊತ್ತಿಲ್ಲ. ನೀವು ಕಾರ್ಪೊರೇಟ್ರಿ ಕೊಟ್ಟಿದ್ದಾರೆ. ಹೌದು. ಬೇಕಾದ್ರೆ ಹಿಂಬರ ನೀವು RTL ತಗೊಳ್ಬಹುದು ಯಾವ ರೀತಿ ಕೊಟ್ಟಿದ್ದಾರೆ ಅವರು ಅಂತ. ಅಲ್ಲ ಅದ್ರ ಬಗ್ಗೆ ಕೂಡ ನಾನೇನು ಹೇಳುದಿಲ್ಲ. ನೀವು ಕಾರ್ಪೊರೇಟ್ರಿ ಇರುವಾಗಲೇ ಅಂಗಡಿ ಇತ್ತ ಅಲ್ಲಿ? ಹೌದೌದು, ನಾನು ಇರುವಾಗಲೇ ಒಂದು 5-6 ವರ್ಷದ ಹಿಂದೆ ಇತ್ತ ಒಂದು. ಈಗ ಏನಾದ್ರೂ ಅಲ್ಲಿ 10-13 ಅಂಗಡಿಯನ್ನ ಇತ್ತು. ಮತ್ತೆ ಬೇರೆ ಅಲ್ಲಿ ನಾನು ಯಾವ ರೀತಿಯಾಗಿ ಅವ್ರ ಹತ್ರ ವ್ಯವಹಾರ ಮಾಡ್ತಿದ್ದೆ ಯಾರ ಹತ್ರ ಬೇಕಾದ್ರೂ ನಾನು ಕೇಳ್ಬೋದು. ಅಲ್ಲ ಈಗ ಏನಾದ್ರೂ ಎಬ್ಬಿಸ್ಬೇಕಂತ ಇತ್ತ ಅವರನ್ನು ಅಲ್ಲಿ? ಹಾಗೇನಾದ್ರೂ ಇತ್ತ? ಟೈಗರ್ ಕಾರ್ಯಾಚರಣೆಯಿಂದ ಎಬ್ಬಿಸಿರ್ತದೆ, ಬೇರೆಯವ್ರನ್ನ ಎಬ್ಬಿಸಿರುತ್ತದೆ. ಇವರನ್ನು ಎಬ್ಬಿಸಿದ್ರ? ಇವರನ್ನು ಎಬ್ಬಿಸಿರಲಿಲ್ಲ. ಆವಾಗ ಕೂಡ ನನ್ನ ಹತ್ರ ಕಾರ್ಪೊರೇಟರ್ ಕೇಳಿದ್ರು ಅವರನ್ನು ಎಂತ ಮಾಡುದು. ಆಗ ಅವ್ರ ವಿಕಲಾಂಗದೊಂದು ಆಡಿದ್ದ ಕಾರಣ ಅವರು ಬಿಟ್ಟು ಬಿಟ್ಟಿದ್ರು. ನಾನು ಇರ್ಲಿ ಕಾರ್ಪೊರೇಟರ್ ಅಂತ ಹೇಳಿದ್ದೆ ಅಷ್ಟೇ. ಅಲ್ಲ ನನ್ನ ಮಾನವೀಯತೆ ದೃಷ್ಟಿಯಲ್ಲಿ ಇರ್ಲಿ ಅಂತ ಹೇಳಿದ್ರು. ಅಲ್ಲ ಈಗ ಅವರಿಂದ ಏನಾದ್ರೂ ತೊಂದರೆ ಉಂಟಾ ಆ ಪ್ರದೇಶದಲ್ಲಿ? ಕೇಳುದು ಅಂಗಡಿ ಇಟ್ರೆ ಅಥವಾ ವ್ಯಾಪಾರ ಮಾಡೋದಕ್ಕೆ ಏನಾದ್ರೂ ತೊಂದರೆ ಏನು ಅಂತ ಹೇಳಿದ್ರೆ, ಹೂವಿನ ವ್ಯಾಪಾರ ಮಾಡ್ಲಿ ಅಂತ ನಾವು ಬಿಟ್ಟಿರುವಂತದ್ದು. ಅಂದ್ರೆ ಅವರಿಗೆ ಜೀವನಾಧಾರ ಆಗ್ಲಿ ಅಂತ ಅವರಿಗೆ ಅವಕಾಶ ಮಾಡಿ ಕೊಟ್ಟಿರೋದು ಎಲ್ಲರೂ ತೆಗೆಯುವಾಗ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಹೂವು ಬಿಟ್ಟು ಹೊಂಡ ಮತ್ತೆ ಅಲ್ಲಿ ನೀರಿದ ವ್ಯಾಪಾರ ಮತ್ತೆ ಊದುಬತ್ತಿ ಇನ್ನಿತರ ವ್ಯವಹಾರ ಎಲ್ಲ ಆವಾಗ ಏನ್ ಮಾಡಿದ್ದಾರೆ, ಅಲ್ಲಿಂದ ಎದ್ದು ಹೋದವರು ಒಂದು 10-15 ಸಾವಿರ ಬಾಡಿಗೆ ಪಕ್ಕದಲ್ಲೇ ಅಂಗಡಿಯನ್ನು ಮಾಡಿದ್ದಾರೆ. ಅವರಿಂದ ಕಂಪ್ಲೇಂಟ್ ಕಾರ್ಪೊರೇಟರ್ಗೆ ಬಂದಿದೆ. ಆವಾಗ ನಾವು ಅವ್ರು ಆಕ್ಷೇಪ ಮಾಡಿದ್ರಿಂದ ಕಾರ್ಪೊರೇಟರ್ ಕೇಳಿದಾಗ ನಾನು ಫೋನ್ ಅಲ್ಲಿ ಅವ್ರಿಗೆ ಹೇಳಿದೆ, ನೀನು ಹೂ ಮಾತ್ರ ಮಾರ್ಬೇಕು, ಬೇರೆ ಏನ್ ಮಾರ್ಬೇಡ ಅಂತ ಏಕಾಏಕಿಯಾಗಿ ಉದ್ವೇಗದಿಂದ ಮಾತಾಡಿದ್ದಾರೆ. ಅಲ್ಲಿಂದ ಪ್ರಾರಂಭ ಆಗಿರುವಂತದ್ದು. ಖಾಲಿ ಹೂ ಮಾತ್ರ ಇಡಬೇಕು, ಬೇರೆ ಇಡಬಾರ್ದು ಅಂತ ಆ ರೀತಿ ಇತ್ತು. ಅಲ್ಲ, ನಾನು ಜನರಲ್ ಆಗಿ ಈಗ ನಿಮ್ಮ ಹತ್ರ ಪ್ರಶ್ನೆ ಕೇಳೋದು, ಖಾಲಿ ಹೂವಲ್ಲಿ ಏನು ಸಿಕ್ಕದಿದ್ರೆ ಎಕ್ಸ್ಟ್ರಾ ಒಂದು ಬೊಂಡ ಬಾಳೆಹಣ್ಣು, ನಾನು ನಿನ್ನೆ ಹೋದೆ, 2 ಕೈಲು ಬಾಳೆಹಣ್ಣು ಇತ್ತು, ಒಂದು 10 ಬೊಂಡ ಇತ್ತು, ಒಂದು ಅದರಿಂದ ಏನಾದ್ರೂ ನೋಡಿ. ನಾನು ನಿಮ್ಗೆ ನೀವು ಹೇಳಿದ್ದಕ್ಕೆ ನಾನು ಹೇಳಿದೆ, ಇನ್ನು ನನಗೆ ಹೇಳಿದ್ರೆ ನಾನು ಸರಿ ಅಂತ ಕಾಣುದು. ನಾನು ಹೇಳುದು ಮನವೆಚ್ಚಿ ಹೇಳಿದೆ. ಅಲ್ಲ, ನೀವು ಹಪ್ತದಕ್ಕೆ ಖಂಡಿತ ಇಲ್ಲ ವಿಜಯ್, ಇಲ್ಲ ದೈವದ ತೀರ್ಮಾನ ಸರಿ, ಹಪ್ತದಕ್ಕೆ ಖಂಡಿತ ನಿಮ್ಮ ದೈವದ ತೀರ್ಮಾನಕ್ಕೆ ಅದರ ಬಗ್ಗೆ ನಾನು ಮಾತಾಡುವುದಿಲ್ಲ. ಅದು ನೀವು ಹೇಳಿದ್ದು, ಯಾಕೆಂದರೆ ಅವರೊಂದು ಹಪ್ತ ಪದ ಬಳಸಿದ್ದು, ಅವರು ಹೇಳಿದ್ದು ತಪ್ಪಾಗಿದ್ರೆ ನೀವು ತಗೊಳ್ಳೋದಿದ್ರು ಅದು ಖಂಡಿತ ಅದು ಯಾರಿಗೆ ಮುಟ್ತದೆ ಅಲ್ಲಿ ಮುಟ್ತದೆ, ಅದಲ್ಲ ಪ್ರಶ್ನೆ. ನಾನು ಆ್ಯಸ್ ಎ ಎಕ್ಸ್ ಕಾರ್ಪೊರೇಟರ್ ಆಗಿ ಪಕ್ಷದೊಂದು ಜವಾಬ್ದಾರಿಯಲ್ಲಿದ್ದ ಕಾರಣ ಈ ಒಂದು ಅಂಗಡಿ ತೆರವು ಅಂತ ಹೇಳುವಾಗ ಯಾಕೆ ಅಂತ ಒಂದು ಅಲ್ಲಿ ಪ್ರಶ್ನೆ ಬಂತು. ಅದಕ್ಕೆ ನಾನು ನೀವೀಗ ಹೇಳಿದ್ರಿ ಹೂವು ಮಾತ್ರ ಮಾರಬೇಕಿತ್ತು, ಅವನು ಬೇರೆ ಮಾರ್ತಾ ಇದ್ದಾನಂತ, ಅದಕ್ಕೆ ನಾನು ಅಂಗಡಿಯಲ್ಲಿ ಇರುವಾಗ ಬೇರೆಯವರು ಹಣ್ಣು ಹಂಪಲು ಅದು ಇದೆಲ್ಲ ಮಾರ್ತಾ ಇದ್ರು. ಹಣ್ಣು ಹಂಪಲು ಮಾರೋ ಹಣ್ಣು ಹಂಪಲ್ಲೇ ಮಾಡ್ತಿದ್ದ. ಅವ ಹೂ ಇಡ್ತಾ ಇರ್ಲಿಲ್ಲ. ತರಕಾರಿ ಇಟ್ಟವ ತರಕಾರಿ ಮಾಡಿದ, ಅವ ಹೂ ಇಡ್ತಾ ಇರ್ಲಿಲ್ಲ. ಇನ್ನು ಬೇರೆ ಎಲ್ಲ ಅಂಗಡಿ ಅವರು ಕೂಡ ಅದನ್ನೇ ಮಾಡ್ತಿದ್ರು. ಅವರನ್ನು ಎಬ್ಬಿಸಿದ ಮೇಲೆ ಅವರು ಬೇರೆ ಕಡೆ ಬಾಡಿಗೆ ಎಲ್ಲ ಹೋದ್ಮೇಲೆ ಅವರಿಗೆ ತೊಂದರೆ ಆದದಕ್ಕೆ ಆಕ್ಷೇಪ ಮಾಡಿದಕ್ಕೆ ನಾವು ಹೇಳಿದೆ ವಿನಃ, ನಾನು ಕೂಡ ಅದು ಫೋನ್ ಅಲ್ಲಿ ಹೇಳಿದೆ ವಿನಃ ಬೇರೆ ಅವನಿಗೆ ವೈಯಕ್ತಿಕವಾಗಿ ನಾನು ಅವತ್ರ ಇದು ಮಾಡಲಿಲ್ಲ. ಒಳ್ಳೆದ್ರಲ್ಲಿ ಹೇಳಿದಿರಿ, ಹೋಗಿ ಒಳ್ಳೆದ್ರಲ್ಲಿ ಹೇಳಲಿಕ್ಕೆ ಅಷ್ಟು ಅವಕಾಶ ಕೊಡ್ಲಿಲ್ಲ ನನಗೆ. ಸುಳ್ಳು ಆರೋಪ ಎಲ್ಲ ಮಾಡಿದ್ದಾರೆ, ತೊಂದರೆ ಇಲ್ಲ. ಅಲ್ಲ, ಆರೋಪದ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕೆಂದರೆ ಅದು ನಿಮ್ಮದು ವೈಯಕ್ತಿಕ ಅಲ್ಲಿ ಹಪ್ತದ್ದು. ಅವರು ಹೇಳಿದರೆ ನೀವು ಅಲ್ಲಿ ಖಾನಾತೂರಿಗೆ ಇಟ್ಟರೆ ಅದರ ಬಗ್ಗೆ ಅಲ್ಲ. ನಾನು ವ್ಯವಹಾರದ ಬಗ್ಗೆ ಹೇಳುವಾಗ ಎಲ್ಲರನ್ನೂ ಟೈಗರ್ ಕಾರ್ಯಾಚರಣೆಯಲ್ಲಿ, ಈಗ ನಾನು ರಾಜಕೀಯವಾಗಿ ನಿಮ್ಮ ಹತ್ರ ಹೇಳೋದು ಟೈಗರ್ ಕಾರ್ಯಾಚರಣೆ ಮಾಡಿದ್ದಾರೆ, ಆದರೆ ಒಂದು ಅಲ್ಲ, ಎಬ್ಬಿಸುವ ಮೊದಲು ಒಂದು ಪರ್ಯಾಯ ವ್ಯವಸ್ಥೆ ಮಾಡಿದರೆ ಒಳ್ಳೇದಿತ್ತು ಅಂತ. ಅಂಗವಿಕಲ ಇರ್ಲಿಂದ ನಾನು ಕೂಡ ಪಾಪ ಇರ್ಲಿಂದ ನಾನು ಬಿಟ್ಟಿರು ಅಂತ ಹೇಳಿರೋದು. ನಿನ್ನೆ ಒಂದು ಅಲ್ಲಿ ಪಡೀಲಿದ್ದೊಬ್ಬ ಚಂದ್ರಾಸ್ ಅಂತ ಒಂದು ಅಂಗಡಿ ತೆರವು ಮಾಡಿದ ವಿಷಯದಲ್ಲಿ ಒಂದು ಕಂಪ್ಲೇಂಟ್ ಆಯ್ತಂತ ಬಂತು ಸರ್. ವಿಷಯ ಬಂತು, ನೀವಲ್ಲಿ ಈ ವಿಚಾರಣೆ ಮಾಡುವಾಗ ನೀನು ಮಡ್ಕದಂಧ ಮಾಡ್ತಿದ್ದಿ, ಮಡ್ಕದಂಧದ ವಿಷಯ ಏನಾದರೂ ಆದರೆ ಕಂಪ್ಲೇಂಟಲ್ಲಿ ಮಡ್ಕದಂಧ ಮಾಡೋದಂತವ? ಅವರು ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ, ಶೋಭಾ ಪೂಜಾರಿ ಕಾರ್ಪೊರೇಟರ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಇವರು ಇದನ್ನ ಯಾವ್ದೋ ಅಲ್ಲಿ ಅಂಗಡಿದು ವಿಚಾರದಲ್ಲಿ ಅವರು ಹಸ್ತ ವಸೂಲಿ ಮಾಡ್ತಾರೆ ಅಂತ ಹೇಳಿ, ಕುಮಾರ್ ಶೆಟ್ಟರು ಹಸ್ತ ವಸೂಲಿ ಮಾಡ್ತಾರೆ ಅಂತ ಹೇಳಿ ಅದನ್ನ ಆ ರೀತಿ ಇದ್ ಮಾಡಿದಾರೆ ಅಂತ ವಿಡಿಯೋ ಮಾಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಇದ್ ಮಾಡಿದ್ದಾರೆ. ಮತ್ತೆ ನಾನು ಹೋಗಿ ಈ ಬಗ್ಗೆ ಕೇಳಲಿಕ್ಕೆ ಹೋದಾಗ ನಂಗೆ ಅವಾಚ್ಯ ಶಬ್ದದಿಂದ ಬೈದು ಬೆದರಿಕೆ ಹಾಕಿ ಇದ್ ಮಾಡಿದ್ದಾರೆ. ಮತ್ತೆ ಮಾನಹಾನಿ ಆಗುವ ರೀತಿಯಲ್ಲಿ ಅವರು ಈ ವಿಡಿಯೋ ಎಲ್ಲ ಬಿಟ್ಟಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಮಾಡಿದ್ರು. ಅದಕ್ಕೆ ನಾವು ಇವ್ರಿಗೆ ಚಂದ್ರಾಸ್ ಮಾತಾಡಿದ್ವಿ. ಚಂದ್ರಾಸ್ ಏನ್ರಿ ಆತ್ಮಹತ್ಯೆ ಮಾಡ್ಕೊಳ್ತೀರಂತೆ ಅಂತ ಕೊಟ್ಟಿದಾರಲ್ಲ, ಎಂತ ನಾ ಬರ್ತೀನಿ ಸರ್ ಅಂತಂದ್ರು, ಬನ್ನಿ ಅಂತ ಅಂದ್ವಿ.
ಸೇಮ್ ಟೈಮ್ ಇವ್ರು ಕಂಪ್ಲೇಂಟ್ ಕೊಟ್ಟವರು ಇದ್ರು. ಸಮಕ್ಷಮ ವಿಚಾರಣೆ ಮಾಡಿದಾಗ ಇವರಲ್ಲಿ ವಿಚಾರಣೆ ಮಾಡಿದಾಗ ಅವರು 5 ವರ್ಷದಲ್ಲಿ ಒಂದು 3 ಬಾರಿ ಅವರು ಬಂದು ನಂಗೆ ಹಫ್ತಾ ಕೊಡ್ಬೇಕು ಅಂತ ಹೇಳಿದ್ರು. ಎಷ್ಟು ಹಣವನ್ನ ಕೇಳಿದ್ರು, ಎಷ್ಟು ಕೊಟ್ರಿ ಅಂತ ಕೇಳಿದಾಗ ಹಣವನ್ನ ಕೇಳಲಿಲ್ಲ ಅಂದ್ರು. ಅಲ್ಲ ಹಫ್ತಾ ಅಂದ್ರೆ ಮತ್ತೆ ಯಾವ್ದು ಅದೇ ಅಲ್ವಾ ಅಂತ ಅಂದೆ ವಿಚಾರಣೆ ಮಾಡುವಾಗ. ಅವ್ರಿದ್ರು ಎದುರುಗಡೆ 2 ಕಡೆ ಇದ್ರು. ಅವಾಗ ಇಲ್ಲ ಸರ್ ಅವರು ಇದು ಬಂದು ಹಣವನ್ನ ಕೇಳಲಿಲ್ಲ ಮತ್ತೆ ಹಫ್ತಾ ಅಂತ ಹೇಳಿದ್ರು. ಅಲ್ಲ ಸರ್ ಈ ತರ ಬಂದು ನಂಗೆ ಅಂಗಡಿಯಿಂದ 7 ದಿನ ಅಂತ ಒತ್ತಾಯ ಮಾಡ್ತಾರೆ ಅಂತ ಆದ್ರೆ ಅದಕ್ಕೆ ಅಲ್ವಾ ಇವ್ರು ಮಾಡೋದು. ಅದಕ್ಕೆ ನಾನು ಕ್ಲಾರಿಫಿಕೇಶನ್ ಇವ್ರ ಹತ್ರ ಕೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ ಸರ್ ಅವರಿಗೆ ಕಾರ್ಪೊರೇಷನ್ ಇದು ಕಮಿಷನರ್ ಆಫೀಸ್ ಇಂದ ಕೊಟ್ಟಿರ್ತಕ್ಕಂತ ಅವಕಾಶ ಹೂ ಮಾರಾಟ ಮಾಡ್ಲಿಕ್ಕೆ ಅಂತ ಹೇಳಿ ಇವರು ಫಲ ವಸ್ತುಗಳಾದ್ರೆ ಹಣ್ಣು ಆಮೇಲೆ ತೆಂಗಿನಕಾಯಿ ಇದನ್ನೆಲ್ಲ ಮಾರಾಟ ಮಾಡ್ತಾರೆ. ಅಲ್ಲಿ ಬೇರೆಯವರಿಗೆ ತೊಂದರೆ ಆಗುತ್ತೆ ಅಂತ ನಂಗೆ ಕಂಪ್ಲೇಂಟ್ ಇತ್ತು. ಮತ್ತೆ ಅಲ್ಲೆಲ್ಲ ಇವ್ರು ಮಟ್ಕ ಬರೀತಾರೆ ಹಾಗೆ ಹೀಗೆ ಅಂತ ಹೇಳಿ ಪಬ್ಲಿಕ್ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡ್ತಿದ್ರು. ಅದಕ್ಕೆ ನಾವು ಇವ್ರನ್ನ ನಿಮ್ಮ ತೆಗಿಸ್ತೀವಿ ಅಂತ ಹೇಳಿದೀವಿ ಅವರಿಗೆ. ಆದರೆ ಅವತ್ತು ಈ ತೆರವು ಕಾರ್ಯಾಚರಣೆ ನಡೀತಾ ಇತ್ತಲ್ಲ, ಆ ತೆರವು ಕಾರ್ಯಾಚರಣೆ ಮಾಡೋ ದಿನ ನಾವೇ ಹೇಳಿದ್ರು ಅಂಗವಿಕಲಿದ್ದಾರೆ ಇವರೊಬ್ರು ಬಿಟ್ಟು ಉಳಿದವರೆಲ್ಲ 15-14 ಶಾಪ್ಗಳು ಅವರೆಲ್ಲ ತೆಗಿಬೇಕು ಅಂತ ನಾವೇ ಇವ್ರ ಫೇವರ್ ಮಾತಾಡಿದೀವಿ. ಆದ್ರೆ ಈಗ ಯಾಕೆ ಹೀಗೆ ಮಾಡಿದ್ರೆ ಗೊತ್ತಾಗಿಲ್ಲ ಅಂತ ಇವ್ರಂದ್ರು. ನಾನ್ ಮತ್ತೆ ಇವ್ರಿಗೆ ವಿಚಾರಿಸಿದೆ, ಯಾರಿಗೆ ಚಂದ್ರಶ್ರೀ ಯಾಕೆ ಹೀಗಾಯ್ತು, ಏನು ಹೇಳಿ, ನಿಮ್ಗೆ ಏನ್ ಅನ್ಯಾಯ ಆಗಿದೆ ಹೇಳಿ ಅಂತೆಲ್ಲ ಹೇಳಿದಾಗ ಅವರು ಇಲ್ಲ ಸರ್ ನನಗೆ ಅಲ್ಲಿಂದ ಎಬ್ಬಿಸ್ಲಿಕ್ಕೆ ನೋಡ್ತಾ ಇದಾರೆ ಅಂತ ಹೇಳ್ತಾರ. ಅವರು ಸಾಲಾಗಿಲ್ಲ ಮಾಡ್ಕೊಂಡಿದ್ರೆ ಅವ್ರು 1 ಲಕ್ಷ ಸಾಲ ಮಾಡ್ಕೊಂಡಿದೀನಿ ಅದಕ್ಕೆ ಏನಾದ್ರು ಹೇಳ್ತಿದ್ದೀರಾ ಉದ್ಯೋಗದಲ್ಲಿ ಎಲ್ಲ ಕೇಳಿದ್ರು, ವಿಚಾರ ಮಾಡಿದೀವಿ. ಸೊ ವ್ಯಕ್ತಿ ನೊಂದಿದ್ದಾರೆ, ಬಟ್ ಪ್ರಶ್ನೆ ಅಂತಂದ್ರೆ ಅವ್ರನ್ನ ಎಬ್ಬಿಸ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಕ್ಲಾರಿಫಿಕೇಶನ್ ತಗೊಂಡ. ಈಗ ಇನ್ನೊಂದು ಅಲ್ಲಿರ್ತಕ್ಕಂತ ಉಳಿದವರಿಗೆ ಏನಾದ್ರು ಇವರು ಹಣದ ಬಗ್ಗೆ ಡಿಮ್ಯಾಂಡ್ ಮಾಡಿ ನೋಡಿದಾರ ಅಂತ ನಾವು ಕ್ರಾಸ್ ಚೆಕ್ ಮಾಡಿದ್ವಿ, ಹೋಗಿಲ್ಲ ಎನ್ಕ್ವೈರಿ ಮಾಡಿದ್ವಿ, ಯಾರತ್ರನು ಕೇಳಿಲ್ಲ. ಇವ್ರು ಹೇಳ್ತಾ ಇದಾರೆ ನಮಗೆ ಕೇಳಿದ್ರು. ಯಾವಾಗ ಕೇಳಿದ್ರು? ಅದು 5 ವರ್ಷದಿಂದ 3 ಸರಿ ಬಂದು ಕೇಳಿದ್ದಾರೆ ಅಂತ ಅಂದ್ರು. ಯಾವಾಗ ಲಾಸ್ಟ್ ಕೇಳಿದ್ದೆ ಯಾವಾಗ? ಅದು 1.5 ವರ್ಷ ಮುಂಚೆ 1-2 ಸರಿ ಕೇಳಿದ್ದಾರೆ ಅಂತ ಅಂದ್ರು. ಅಂದ್ರೆ ಇವರ ವಿಚಾರಣೆ ಸಂದರ್ಭದಲ್ಲಿ ಇವರ ಹೇಳ್ತಕ್ಕಂತ ಅವ್ರು ವಿಡಿಯೋ ಮಾಡಿದಲ್ಲಿ ವಿಚಾರಕ್ಕೂ ವಿಚಾರಣೆ ಮಾಡುವಾಗ ಅವ್ರು ಹೇಳ್ತಾ ಇರ್ತ ಅನ್ಸರಿಗೂ ನಮಗೆ ಅದು ಸರಿ ಕಾಣ್ಲಿಲ್ಲ. ಅಂದ್ರೆ ವಿಚಾರಣೆ ಮಾಡುವಾಗ ನಮಗೆ ಗೋಷ್ಠಿ ಆಗುತ್ತಲ್ಲ, ನಮಗೆ ಅಟ್ಲೀಸ್ಟ್ ಗೊತ್ತಾಗುತ್ತೆ, ನಮಗೆ ವೇದ್ಯ ಆಗುತ್ತಲ್ಲ, ಅದು ಅಲ್ಲಿ ಅಂತ ಅಂಶಗಳು ಯಾವ್ದು ಕಂಡು ಬರ್ಲಿಲ್ಲ. ಮತ್ತೆ ಇವ್ರೇನಂದ್ರು ಅಂತ ಅಂದ್ರೆ ಅವರಿಗೆ ಇವ್ರು ಮಟ್ಕಲ ಬರೀತಾನೆ ಸರ್ ಅಂತ ಎದುರುಗಡೆನೆ ಹೇಳಿದ್ರು. ನಾನ್ ಹೇಳಿದೆ ಮಟ್ಕ ಅಂತ ಬರ್ದ್ರೆ ನೀವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೇಕು, ಯಾವ್ದೊಬ್ಬ ವ್ಯಕ್ತಿ ಮೇಲೆ ಹಾಗೆ ಹೇಳೋದಲ್ಲ ಮಟ್ಕ ಬರಿತಾನೆ ಅಂತ ಹೇಳಿ. ಮಟ್ಕ ಬರಿತಾನೆ ಅಂತಂದ್ರೆ ಯಾರಿಗೆ ನೀವು ರಿಪೋರ್ಟ್ ಮಾಡ್ಬೇಕು? ಪೊಲೀಸ್ಗೆ ಮಾಹಿತಿ ಕೊಡ್ಬೇಕು. ನಾವ್ ಇದ್ ಮಾಡ್ತೀವಿ. ನಮಗೇನೋ ಒಂದು ಮಟ್ಕ ಬರೆಯೋದ್ರ ಬಗ್ಗೆ ನಮಗೇನ್ ಕಂಡು ಬಂದಿಲ್ಲ ಅಲ್ಲಿ, ಹಂಗಿದ್ರೆ ನಾವು ಕೇಸ್ ರಿಜಿಸ್ಟರ್ ಮಾಡ್ತಿದೀವಿ ಅಂತ ಅವ್ರಿಗೆ ಮತ್ತೆ ನಾನು ವಾರ್ನ್ ಮಾಡಿ ಸುಮ್ಮನೆ ಯಾರಿಗೆ ಎದುರುಗಡೆಗೆ ಅಲ್ಲ ಸರ್ ಆ ರೀತಿ ಕಂಪ್ಲೇಂಟ್ ಬರ್ತದೆ, ನಿಮಗೆ ಕಂಪ್ಲೇಂಟ್ ಬರ್ಬೋದು ಬಟ್ ನಮಗೆ ಬರ್ಲಿಲ್ಲ ಅಂತ ನಾವ್ ಹೇಳಿದ್ವಿ. ಸೊ 2 ಕಡೆ ಸಮಕ್ಷಮ ವಿಚಾರ ಮಾಡಿದಾಗ ಲಾಸ್ಟಿಗೆ ಏನಾಯ್ತು, ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಯಾರು ನಿಮ್ಮ ಚಂದ್ರಹಾಸರು ಇಲ್ಲ ಸರ್ ಅದು ಆಗಿದೆ ಸರ್, ನನಗೆ ಅದು ಈ ಇಶ್ಯೂನು ನನಗೆ ಬೇಕಾಗಿಲ್ಲ, ನಾವೇ ಅದನ್ನ ಬಗೆಹರಿಸ್ಕೊಳ್ತೀವಿ ಅಂತ ಹೇಳಿದ್ರು. ಆಮೇಲೆ ಇವ್ರೇನ್ ಕೇಳಿದ್ರು, ಇಲ್ಲ ಸರ್ ನಮಗೆ ಡ್ಯಾಮೇಜ್ ಆಗಿದೆಯಲ್ಲ, ನಮ್ಮ ಮಾನಹಾನಿ ಆಗಿದೆ, ನಮಗೆ ಇದಾದ್ರೆ ನಿಮಗೆ ಮಾನಹಾನಿ ಆದ್ರೆ ಮಾನನಷ್ಟ ಮೊಕದ್ದಮೆಗಳನ್ನ ಹೂಡ್ಬಹುದು, ನನ್ನ ನ್ಯಾಯಾಲಯದಲ್ಲಿ ಹೂಡ್ಬಹುದು. ಒಬ್ಬ ವ್ಯಕ್ತಿಯ ಪ್ರತಿಷ್ಠೆಗೆ ಘನತೆಗೆ ಧಕ್ಕೆ ಆದ್ರೆ ಅದಕ್ಕೆ ನೀವು ಇದಕ್ಕೆ ಹೋಗಿ ಕೋರ್ಟ್ ಮೊರೆ ಹೋಗ್ಬಹುದು. ಅದನ್ನ ನಾವು ಇಲ್ಲಿ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಇರೋದು ಹಫ್ತಾ ವಿಚಾರ ಅನ್ನೋದೊಂದು, ಮತ್ತೆ ಇನ್ನೊಂದು ಜೀವ ಬೆದರಿಕೆ ಅಂತ ಹಾಕಿದ್ರು ಅಂತ ನೀವು ಪೆಟಿಷನ್ ಕೊಡ್ತಾ ಇದ್ರಲ್ಲ ಅದೊಂದು. ಬಟ್ ನಮಗೆ ಎಲ್ಲಕ್ಕಿಂತ ಮುಖ್ಯ ಕಾಳಜಿ ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋಬಾರ್ದು, ಒಂದು ಜೀವ ಹಾನಿ ಆಗ್ತದೆ ಅಂತ ಅವಕಾಶಗಳು ಇರಬಾರ್ದು ಅಂತ ಅವರಿಗೂ ಹೇಳಿದೀವಿ. ಮತ್ತೆ ನೀವೆಲ್ಲ ಆತ್ಮಹತ್ಯೆ ಮಾಡ್ಕೋಬಾರ್ದಪ್ಪ, ಏನೇ ವಿಚಾರಗಳಿದ್ರು ನಮ್ಮ ಹತ್ರ ಬನ್ನಿ ಅಂತ ಅವರಿಗೂ ಸಮಾಧಾನ ಮಾಡಿದ್ವಿ. ಲಾಸ್ಟಿಗೆ ಹೇಳಿದ್ರು. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲ ಸರ್ ನಾನು ಒಂದು ಅದಕ್ಕೆ ಪ್ರತಿಯಾಗಿ ಬೇಕಾದ್ರೆ ಒಂದು ವಿಡಿಯೋ ಬಿಟ್ಟು ಸರಿ ಮಾಡ್ಕೊಳ್ತೀನಿ ಅಂತ ಅವರೇ ಚಂದ್ರಾಸ್ ಅವರೇ ಇಲ್ಲಿ ಹೇಳಿ ಹೋದ್ರು. ಅದಕ್ಕೆ ಅವ್ರೇನ್ ಮಾಡಿದ್ರು, ಸರ್ ಒಂದು ವಿಡಿಯೋ ಮಾಡ್ಲಿಕ್ಕೆ ಹೇಳಿ ಸರ್ ಅಂತ ಹೇಳಿದ್ರು. ನಾವು ಹೇಳಕ್ ಆಗಲ್ಲ ಪೊಲೀಸರು ಅಂದಾಗ ಈ ವ್ಯಕ್ತಿನೇ ಹೇಳಿದ್ರು ಚಂದ್ರಾಸರು, ಇಲ್ಲ ಸರ್ ಅದಕ್ಕೆ ನಾನು ಸರಿ ಮಾಡ್ಕೊಳ್ತೀನಿ ಸರ್, ಅದು ವಿಡಿಯೋ ಬಿಟ್ಟು ಸರಿ ಮಾಡ್ಕೊಳ್ತೀನಿ ಅಂತ ಅಂದ್ರು. ಅದು ಯಾವ ತರ ವಿಡಿಯೋ ಬಿಡ್ತಾರೆ ಏನು ಅನ್ನೋದ್ರ ಬಗ್ಗೆ ನಾವು ಅದನ್ನ ಹೇಳಕ್ ಹೋಗಿಲ್ಲ, ಯಾಕಂದ್ರೆ ಪೊಲೀಸ್ ಆಗಿ ನಾವು ಹೇಳಬಾರ್ದು. ನಾನು ಇವ್ರಿಗೂ ಹೇಳಿದ್ದೆ ನಾವು ಅದು ಹೇಳಲಿಕ್ಕೆ ಆಗುದಿಲ್ಲ ಅಂತ. ಸೊ ನಂತರದ ವಿಚಾರಗಳು ನಮಗೆ ಗೊತ್ತಿಲ್ಲ. ಅಷ್ಟು ಮೇಲೆ 2 ಜನ ಅಲ್ಲಿಗೆ ಹೋದ್ರು. ನಾವಾಗ ಏನ್ ಮಾಡಿದ್ವಿ ಅಂದ್ರೆ ಇವರಿಗೆ ಎಂಡರ್ಸ್ಮೆಂಟ್ ಅನ್ನ ಇವರಿಗೆ ಕೊಟ್ವಿ. ಈಗ ನೀವು ಹೇಳಿದ್ರಲ್ಲ ಈಗ ಮುಚ್ಚಳಿಕೆ ಬರ್ಸಿದ್ರ ಅಂತ ಹೇಳಿ, ನಾವು ಕಂಪ್ಲೇಂಟ್ ಇವ್ರು ಕೊಟ್ಟಿದ್ರು ತಂದು. ಸೊ ಇವ್ರಿಗೆ ಎಂಡರ್ಸ್ಮೆಂಟ್ ಅಲ್ಲಿ ನಾವು ಹೇಳಿದ್ವಿ, ನೀವು ಹಫ್ತಾದ ಬಗ್ಗೆ ಆಗ್ಲಿ ಅಥವಾ ಮಟ್ಕ ವಿಚಾರಗಳಾಗ್ಲಿ ಅಥವಾ ಜೀವ ಬೆದರಿಕೆ ಇಂತ ವಿಚಾರಗಳು ನಮಗೆ ಯಾವ್ದು ಅಂತದ್ದು ಈ ತನಿಖೆನಲ್ಲಿ ಆ ರೀತಿ ಯಾವ್ದು ನಮ್ಮ ವಿಚಾರಣೆಯಲ್ಲಿ ಕಂಡು ಬಂದಿರುತ್ತ. ಆದ್ರೆ ಅವರಿಗೆ ನೀವು ಇದಕ್ಕೆ ಯಾವ್ದು ನೀವು ಅಲ್ಲಿಂದ ಎಬ್ಬಿಸೋದು, ಅಂಗಡಿಯಿಂದ ಎಬ್ಬಿಸೋದು ಅನ್ನೋ ವಿಚಾರದಲ್ಲಿ ಇದು ನಡೆದಿರ್ತಕ್ಕಂಥದ್ದು ತಿಳಿದು ಬಂದಿರುತ್ತದೆ. ಒಂದು ವೇಳೆ ನಿಮಗೆ ಮಾನ ನಷ್ಟ ಆಗಿದ್ದಲ್ಲಿ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ನೀವು ಬಗೆಹರಿಸ್ಕೊಳ್ಬಹುದು ಅಂತ ಹೇಳಿ ಅವರಿಗೆ ಎಂಡರ್ಸ್ಮೆಂಟ್ ಅನ್ನು ಕೊಟ್ಟು ಅದನ್ನ ಕಳಿಸಿದೀವಿ. ಫರ್ದರ್ ಡೆವಲಪ್ಮೆಂಟ್ ಗೊತ್ತಿಲ್ಲ ಮೇಡಮ್ ಅಂತ. ಹಾಗಾದ್ರೆ ಕಂಪ್ಲೇಂಟ್ ಕೊಟ್ಟದ್ದು ಶೋಭಾ ಅವರು, ಕಾರ್ಪೊರೇಟರ್.
ಅವ್ರು ಏನ್ ಮಾಡಿದ್ರು, ವಿಡಿಯೋ ಬಂದ ತಕ್ಷಣ ಏನ್ ಮಾಡಿ ಈ ರೀತಿ ನಾವು ಸಮಾಜದಲ್ಲಿ ನಾವು ಒಂದು ಪ್ರತಿಷ್ಠಿತ ವ್ಯಕ್ತಿಗಳಾಗಿ ನಾವು ಅಥವಾ ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ, ಇವ್ರು ಈ ತರ ಬಂದು ವಿಡಿಯೋದಲ್ಲಿ ಹಸ್ತದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಆಮೇಲೆ ಇನ್ನೊಂದು, ನಾನು ಅದನ್ನ ಕೇಳಲಿಕ್ಕೆ ಅಂತ ಹೋದೆ, ಯಾಕೆ ಹೀಗೆ ಮಾಡಿ ಅಂತ ಕೇಳಲಿಕ್ಕೆ ಹೋದೆ, ಅಂದ್ರೆ ಶೋಭಾ ಕೊಟ್ಟಿರೋ ಕಂಪ್ಲೇಂಟ್. ಆಗ ಇವರು ನನಗೆ ಅವಾಚ್ಯ ಶಬ್ದ ಬೈದು ನಂಗೇನೋ ಜೀವ ಬೆದರಿಕೆ ಹಾಕಿದ್ರು ಅಂತ ಕೊಟ್ಟರು. ಸೊ ಆ ಟೈಮಿಗೆ ನಾವು ಚಂದ್ರಾಸ್ಗೆ ಇದ್ ಮಾಡಿದ್ವಿ, ಯಾಕಂದ್ರೆ ನಾವು ವಿ ಎಕ್ಸ್ಪೆಕ್ಟೆಡ್ ಚಂದ್ರಾಸ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಟ್ ಅದಕ್ಕೆ ಫೋನ್ ಮಾಡಿದ್ವಿ ನಾವು, ಸೈಡಿಗೆ ಫೋನ್ ಮಾಡಿ ಚಂದ್ರಾಸ್ ಹೇಗಿದೆ ನೀವು ಬನ್ನಿ ಅಂತ, ಇಲ್ಲ ನಾ ಬರ್ತೀನಿ ಅಂತ ಅಂದ್ರು. ಸೊ ಆಗ ಒಂದ್ ಕಂಪ್ಲೇಂಟ್ ಇಲ್ಲ ಆಗಿತ್ತಲ್ಲ, ಸೊ ಅದ್ರಲ್ಲಿ ನಾವು ಅವ್ರ ವಿಚಾರಣೆ ಮಾಡಿದಾಗ ಈ ಅಂಶಗಳೆಲ್ಲ ಬಂತು. ಅಷ್ಟು ಕಾಳಜಿ ಅಂದ್ರೆ ಮೇಡಮ್, ಈಗ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದ ತಕ್ಷಣ ಫಸ್ಟ್ ಅವ್ರನ್ನ ನಾವು ಅದನ್ನ ಡೈವರ್ಟ್ ಮಾಡ್ಬೇಕಾಗಿರ್ತದೆ. ನಾನು ಅವ್ರಿಗೆ ಹೇಳಿದೀನಿ, ಏನೇ ಸಮಸ್ಯೆಗಳಿದ್ರು ನಮಗೆ ಕಾಂಟ್ಯಾಕ್ಟ್ ಮಾಡಿಯಪ್ಪ, ಯಾವುದೇ ಕಾರಣಕ್ಕೂ ಯಾರನ್ನು ಬದುಕಲಾರದಂತ ಪರಿಸ್ಥಿತಿ ಮಾಡ್ಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಅಂತ ಪರಿಸ್ಥಿತಿ ಬಂತು ಅಂದ್ರೆ ಯಾರು ಇಲ್ಲದೆ ಹೋದ್ರು, ಯಾರಾದ್ರೂ ಹೆಲ್ಪ್ ಮಾಡ್ತಿಲ್ಲ, ಪೊಲೀಸ್ ಸ್ಟೇಷನ್ ನೀವು ಬನ್ನಿ ಅಂತ ಹೇಳಿದೀನಿ. ಪಾಪ ಅವ್ರು ಖುಷಿಯಿಂದ ಹೋದ್ರು, ಮತ್ತೆ ಫರ್ದರ್ ಏನಂತ ಗೊತ್ತಾಗ್ಲಿಲ್ಲ. ಹಾಗೆ ಇದು ಎಬ್ಬಿಸಿದ್ದು ಏನಿದ್ರು ನಗರ ಪಾಲಿಕೆ ಎಬ್ಬಿಸುದು, ಯಾರಿಗೂ ಫೋರ್ಸಲ್ಲಿ. ಹೌದು, ಕಾರ್ಪೊರೇಟರ್ ಹೌದು, ಅದೇನಿದ್ರು ಹೌದು, ಅಧಿಕಾರಿಗಳು ಯಾರು ಕೊಟ್ಟಿರ್ತಾರೆ, ಹೌದು, ಅಧಿಕಾರಿಗಳು ಅವರಿಗೆ ನೋಟಿಸ್ ಕೊಟ್ಟು ಅವ್ರು ಎಬ್ಬಿಸ್ಬೇಕಾಗಿಲ್ಲ. ಕಾರ್ಯಾಚರಣೆ ಹಂತದಲ್ಲಿ ಮಾಸ್ ಇರುವಾಗ ಎಬ್ಬಿಸ್ತಾರೆ. ನೀನ್ ಏಳು ಅಂದ ತಕ್ಷಣ ನೀ ಹೇಳ ಅಂತ ಅಗತ್ಯ ಇಲ್ಲ. ಯಾರು ಅಧಿಕಾರ ಕೊಟ್ಟಿದ್ದಾರೆ ಇರ್ಲಿಕ್ಕೆ ಅವರೇ ಮತ್ತೆ ನೋಟಿಸ್ ಅಲ್ಲಿ ಕೊಟ್ರೆ ಹೇಳ್ಬಹುದು ಅಂತ ನಾನು ಹೇಳಿದೀನಿ ಅವರಿಗೆ, ಚಂದ್ರಾಸ್ಗೂ ಹೇಳಿದೀನಿ. ಹೌದು, ಅಲ್ಲ ನಮ್ಮ ಹತ್ರನೂ ಹೇಳಿದ್ರು, ನನಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಕೊಟ್ರೆ, DC ಅವ್ರು ಪರ್ಮಿಷನ್ ಕೊಟ್ಟರೆ ನಾನು ಎಲ್ಲೂ ಹೋಗ್ತೇನೆ. ನಾವು ಸಹ ಇದೇ ಹೇಳೋದು, ಟೈಗರ್ ಕಾರ್ಯಾಚರಣೆ ಕಾರ್ಪೊರೇಟ್ನವ್ರು ಎಬ್ಬಿಸೋದು ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಫಸ್ಟ್ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ಟು ಎಬ್ಬಿಸಬೇಕು. ನಾವು ಸಹ ಇದಕ್ಕೆ ಹೋರಾಟ ಮಾಡೋದು. ಇಲ್ಲಿ ಯಾರು ಅದನ್ನು ಮಾಡ್ತಾ ಇಲ್ಲ. ಮತ್ತು ವಿಜಯಕುಮಾರ್ ಹತ್ರ ಮಾತಾಡುವಾಗ ಅವರು ಅದರ ರೀಸನ್ ಹೇಳುವಾಗ ಅವರು ಬೊಂಡ ಮತ್ತು ಅಗರಬತ್ತಿ ಇಡ್ತಾರೆ ಅಂತ. ಹಾಗೆ ಬೊಂಡ ಮತ್ತು ಅಗರಬತ್ತಿ ಇಡ್ತಾನೆ ಹೇಳೋ ಪ್ರತಿಯೊಂದು ಅಂಗಡಿಯಲ್ಲಿ ಸರ್ ಈಗ ಲೈಸೆನ್ಸ್ ಕೊಟ್ಟಾಗೆ ಇಡುದಿದ್ರೆ ಎಲ್ಲ ಅಂಗಡಿಯನ್ನು ತೆರವು ಮಾಡಬೇಕಾದ್ರೆ, ನಾನು ನಿನ್ನೆ ನೋಡುವಾಗ 2 ಬಾಳೆಗೊನೆ ಇತ್ತು. ಅದಕ್ಕೆ ದೊಡ್ಡ ಇಶ್ಯೂ ಮಾಡುವಂಥ ಅವಶ್ಯಕತೆಯೂ ಇರಲಿಲ್ಲ. ಇಲ್ಲೇನ ವೈಯಕ್ತಿಕ ಆಗಿದೆ ಅಂತ ಅನ್ನಿಸ್ತದೆ. ನಾವು ಅಲ್ಲಿ ಸಹ ಭೇಟಿ ಮಾಡಿ ಇವರ ಹತ್ರ ಮಾತಾಡಿದ್ವಿ. ಹಾಗೆ ಅಲ್ಲಿ ಒಂದು ಬಂತು, ನನಗೆ ಮಡ್ಕದಕ್ಕೆ ಇದು ಅಂತ ಹೇಳಿದರು ಅಂತ ಹೇಳುವಾಗ, ಹಾಗೆ ನಿಮ್ಮ ಹತ್ರ ಕ್ಲಾರಿಟಿ ಕೇಳುವ ಏನು ಮಡ್ಕ ಅಂತ. ನಾವು ಸಹ ಅಲ್ಲಿ ಮಡ್ಕದು ನೋಡಲಿಲ್ಲ ಅಲ್ಲಿ. ಮತ್ತೆ ನಮ್ಮ ಹತ್ರ ಬಂದಾಗ ಏನೇ ಮಾಹಿತಿ ಇದ್ರು ಸ್ಟೇಷನ್ ಮಾಹಿತಿ ಕೊಡಿ, ನಾನು ಇದ್ ಮಾಡ್ತೀವಿ. ನೀವು ವೈಯಕ್ತಿಕ ನಿಂದನೆಗಳು ಮಾಡ್ತಾರೆ ಆರೋಪಗಳಿದ್ರೆ ನಾವು ಇವನ್ ಕ್ರಾಸ್ ಚೆಕ್ ಮಾಡಿದೀವಿ, ಬರೀತಾರ ಅಂತ ಹೇಳಿ. ಆಮೇಲೆ ಮುಂದೆನೂ ಕೂಡ ನಿಗಾ ಇಡ್ತೀವಿ ಅಂತ ಹೇಳಿ ಕಳಿಸಿದ್ವಿ ಅಷ್ಟೇ. ವಿಚಾರಣೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ಕಾರ ಶೋಭಾ. ನಮಸ್ತೆ. ಮೊನ್ನೆ ಒಂದು ವಿಡಿಯೋ ವೈರಲ್ ಆಯಿತು ನಿಮ್ಮ ವಾರ್ಡಲ್ಲಿ, ಒಂದು ವಿಜಯಕುಮಾರ್ ಬಗ್ಗೆ ಮತ್ತು ನಿಮ್ಮ ಬಗ್ಗೆ ಒಬ್ಬರು ಚಂದ್ರಾಸರ್ ಅಂತ ಬೀದಿ ವ್ಯಾಪಾರಸ್ಥರು ಒಂದು ವಿಡಿಯೋ ವೈರಲ್ ಮಾಡಿದರು. ಏನು ಶೋಭಕ್, ಅದರ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡಿ, ವಿಜಯಕುಮಾರ್ ಶೆಟ್ಟಿ ಅವರಿಗೆ ಅವರು ಹಪ್ತ ತಗೊಳ್ತಾರ ಅಂತ ಒಂದು ಗಣ್ಯ ವ್ಯಕ್ತಿಗೆ ಅವರು ಒಂದು ವಾಟ್ಸಪ್ ಮೂಲಕ ಒಂದು ವಿಡಿಯೋ ಹಾಕಿದ್ರು. ನಾನು ಅದಕ್ಕೆ ಹೋಗಿ ಅವ್ರ ಹತ್ರ ಕೇಳಿದೆ, ಹೌದಾ ನಿಮ್ಮ ಹತ್ರ ಯಾರು ಹಪ್ತ ತಗೊಂಡಿದ್ದಾರೆ ಅಂತ. ಅದಕ್ಕೆ ಅವರು ಬೇಡದ್ದೆಲ್ಲ ಉತ್ತರ ಕೊಟ್ಟು ತುಂಬಾ ಬೇಸರ ಆಗುವ ಹಾಗೆ ಮಾತಾಡಿದ್ರು ಇವರೇ ನಮ್ಗೆ. ಅಲ್ಲ, ನಿಮ್ಮ ಹತ್ರ ಅವ್ರು ಹಪ್ತ ತಗೊಂಡಿದ್ರೆ ನಂಗೆ ವಿಷಯ ಅದಕ್ಕೆ ಅವರು ಇಲ್ಲ, ಅವ್ರು ಬಂದು ಹಪ್ತ ಕೇಳಿದ್ರು, ಹಾಗೆ ಈಗ ಸುಮ್ಮನೆ ನಮ್ ಇದು ಪ್ಲೇ ಮಾಡಿದ್ರು. ಅದಕ್ಕೆ ನಾನು ಅವ್ರ ಹತ್ರ ಕೇಳಿಕ್ಕೆ ಹೋದದ್ದು ನಾನು ಅಷ್ಟೇ, ನಿಮ್ಮ ಹತ್ರ ಯಾರು ಹಪ್ತ ತಗೊಂಡಿದ್ದಾರೆ ಅಷ್ಟೇ. ಅಲ್ಲ, ನಿಮ್ಗೆ ಅಲ್ಲಿ ಅಂಗಡಿ ಇಟ್ಟದಕ್ಕೆ ಏನಾದ್ರೂ ಅಬ್ಜೆಕ್ಷನ್ ಉಂಟಾ? ಇಲ್ಲ ನೋಡಿ, ಮಹಾನಗರ ಪಾಲಿಕೆಯಲ್ಲಿ ಬೀದಿ ಬದಿ ವ್ಯಾಪಾರ ತೆರವು ಅಂತ ಹೇಳಿ ಒಮ್ಮೆ ಬಂತು. ಆವಾಗ ಎಲ್ಲ ಅಂಗಡಿಯನ್ನು ತೆಗೆಯಲಿಕ್ಕೆ ಬಂದ್ರು. ಆವಾಗ ನಾವೇನ್ ಮಾಡಿದೆವು ಗೊತ್ತಾ, ನಾನು ಮತ್ತು ವಿಜಯಕುಮಾರ್ ಶೆಟ್ಟಿ, ಇವರೊಂದು ಪಾಪ ಒಂದು ವಿಕಲಚೇತನ, ಇವರದೊಂದು ಅಂಗಡಿ ಇರ್ಲಿ ಅಂತ ನಾವು ನಗರ ಪಾಲಿಕೆಯವರ ಹತ್ರ ಹೇಳಿದೆವು. ಇವರದೊಂದು ಅಂಗಡಿ ತೆಗೆಯೋದು ಬೇಡ ಅಂತ ಹೇಳಿ. ಅವರು ಹೂ ಮಾತ್ರ ಮಾಡ್ಲಿಕ್ಕೆ ಒಂದು ಅವರಿಗೆ ಪರ್ಮಿಷನ್ ಕೊಡ್ಬೇಕಂತ. ಹಾಗೆ ಹೂ ಮಾರ್ಕೊಂಡು ಅವರು ಅಲ್ಲಿ ಇರ್ಲಿ ಅಂತ ಹೇಳಿ ನಾನು ಮತ್ತು ವಿಜಯಕುಮಾರ್ ಶೆಟ್ಟಿ ಹೇಳಿ ಇಟ್ಟದ್ದಂತ ಅಂಗಡಿ ಅದು. ಆದ ನಂತರ ಏನಾಯ್ತಂದ್ರೆ ಹೇಳಿ, ನಾವು ಬೀದಿ ಬದಿ ವ್ಯಾಪಾರದ ಕೆಲವು ಅಂಗಡಿಗಳೆಲ್ಲ ತೆರವು ಮಾಡಿದ್ರು. ಇವರ ಅಂಗಡಿಯಲ್ಲಿ ಇಟ್ಟ ನಂತರ ಏನಾಯ್ತಂದ್ರೆ ಹೇಳಿ, ಇವರು ಬೊಂಡ ಇಟ್ರು, ಮತ್ತು ನೀರಿನ ಬಾಟ್ಲಿ ಇಟ್ರು, ಮತ್ತೆ ಕೆಲವು ಹಣ್ಣುಗಳೆಲ್ಲ ಇಟ್ರು. ಆವಾಗ ನಮ್ಗೆ ಬೇರೆ ಅಂಗಡಿ ತೆರವು ಮಾಡಿದವರೆಲ್ಲ ಫೋನ್ ಮಾಡಿ ಹೇಳಿ, ಮೇಡಮ್ ಎಂಕ್ಲೇನ್ ಪೂರ ಇರದೆಪ್ಪದಾರು ಆಡ ಅರೆಗೆ ಪರ್ಮಿಷನ್ ಕೊಡ್ದು ಆ ಇರ್ತಿನ ಪೂರ ದಿವಂದುಲ್ಲ ಇರುತ್ತೆ. ಎಂಕುಲು 18,000 ಬಾಡಿಗೆಗೆ ಇಂತ ಕಡ ಕುಡಿಯಾರು, ಹೌದಾ ನಿಕ್ಲು ಅಂಚ ಭೇದ ಮಾಡ್ತಾರು ಅಂತ ಹೇಳಿ ನಮಗೆಲ್ಲ ಫೋನ್ ಬಂತು. ಸತ್ಯ ನಮಗೆ ಇದು ವಿಷಯ ಗೊತ್ತಿರ್ಲಿಲ್ಲ. ಅದಕ್ಕೆ ನಾನು ಹೋಗಿ ಕೇಳಿದೆ ಅವನ ಹತ್ರ,
ನೀನ್ ಹತ್ರ ಹೂ ಮಾತ್ರ ಮಾರ್ಲಿಕ್ಕೆ ಹೇಳಿದಲ್ವಾ, ನೀನ್ ಯಾಕೆ ಇದನ್ನೆಲ್ಲ ಇಟ್ಟೆ? ಹ್ಮ್ ಹಾಗೆಲ್ಲ ಬೇಡದೆಲ್ಲ ಮಾತಾಡಿದ್ರು. ಅದು ನಾನು ಅವರ ಹತ್ರ ಮಾತಾಡ್ಲಿಕ್ಕೆ ಚಾರ್ಜ್ ಬಸ್ ಹೋಗ್ಲಿಲ್ಲ. ಹ್ಮ್ ಇದೇ ವಿಷಯ. ಹ್ಮ್ ಹ್ಮ್ ಅದು ಮತ್ತೆ ಇವರ ವಿಜಯಕುಮಾರ್ ಶೆಟ್ಟಿ ಅವರು ಸುಮ್ಮನೆ ವೈರಲ್ ಮಾಡಿ ಈಗೆಲ್ಲ ವಿಡಿಯೋ ಎಲ್ಲ ಹಾಕಿ ಹಾಗೆ ಅವರು ಹಾಗೆ ಹೀಗೆ ಮಾಡಿದ್ರು ಅಂತೇಳಿ ವೈರಲ್ ಮಾಡಿದೆ ವಿಡಿಯೋ. ಹ್ಮ್ ದಿವಸ ಹೋಗಿ ನಾನು ಕೇಳಿದೆ ಅವ್ರ ಹತ್ರ, ಯಾರು ನಿಮ್ಮ ಹತ್ರ ಹಪ್ತ ತಗೊಂಡಿದೆ? ನಾನು ಕೇಳುವುದು ಉಂಟಲ್ಲ ಮೇಡಮ್, ಯಾರ ಹತ್ರ ಅದು ಕೇಳಬೇಕಲ್ಲ. ಸರಿ, ನಮಗೆ ಒಂದು ಬೇಸರದ ವಿಷಯ ಅಲ್ಲ. ಇವರ ಹತ್ರ ಯಾರು ಹಪ್ತ ತಗೊಂಡಿದ್ದಾರೆ ಅಂತ ಹೇಳಿ ಆವಾಗ ನನ್ನ ವಿಡಿಯೋವನ್ನೇ ವೈರಲ್ ಮಾಡಿ ಎಂತೆಲ್ಲ ಮಾಡಿದ್ರು. ನೀವು ಕಂಪ್ಲೇಂಟ್ ಕೊಟ್ಟಿರಾ? ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿರಾ ನಂತರ ನೀವು? ಹೌದು, ನಾನು ಕೊಟ್ಟಿದ್ದೇನೆ. ಎಂತಾಯ್ತು? ನಾನು ಕೊಟ್ಟಿದ್ದೇನೆ. ಅಲ್ಲಿ ಬಂದವರು ಹೇಳಿದ್ರು, ನೀವು ಬೇಕಾದ್ರೆ ಅದರ ಹಿಂಬಾರ ತಗೊಳ್ಳಿ, ನೀವು ಅಲ್ಲಿ ಉಂಟೆಲ್ಲ ಬರೆದು ಕೊಟ್ಟಿದ್ದಾರೆ. ನಾನು ಹೌದು, ನಾನು ವಿಡಿಯೋ ಮಾಡಿದೆ. ನನ್ನ ಒಂದು ಮನಸ್ಸಿನ ಇದಕ್ಕೆ ಬೇಕಾಗಿ ನಾನೊಂದು ವಿಡಿಯೋ ಮಾಡಿದ್ದು. ನಾನು ಅದನ್ನು ಇದು ಮಾಡ್ತೇನೆ, ಅಂಗಡಿ ಹೂವಿನ ಜೊತೆಗೆ ಫಲವಸ್ತುಗಳನ್ನು ಕೊಟ್ಟು ನಾನು ಮಾರಾಟ ಮಾಡ್ತೇನೆ ಅಂತ ಅಲ್ಲಿ ಹೇಳಿದ್ದು. ಅದಕ್ಕೆ ಒಂದು ವಿಜಯಕುಮಾರ್ ಶೆಟ್ಟಿ ಬಗ್ಗೆ ತುಂಬಾ ತುಂಬಾ ಇದು ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಅಲ್ಲಿ ನೀವೇನಂತ ಕೊಟ್ರು ಕಂಪ್ಲೇಂಟ್ ಶೋಭಾ? ವೇಗದಿಂದ ಮತ್ತು ಅಸಮಾಧಾನದಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋದಲ್ಲೆಲ್ಲ ಮಾಡಿ ವಾಟ್ಸಪ್ ಮೂಲಕ ಎಲ್ಲ ಅರಿಬಿಟ್ಟಿದ್ರು. ಅಲ್ಲ, ನೀವೇನು ಕಂಪ್ಲೇಂಟ್ ಕೊಟ್ಟಿರಿ ಹೋಗಿ? ನಾನು ಅದೇ ನನಗೆ ಹೀಗೆ ನಾನು ಅವರ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗ ನನ್ನ ವಿಡಿಯೋವನ್ನು ತೆಗೆದು ವಾಟ್ಸಪ್ ಎಲ್ಲ ಹಾಕಿ ಹೀಗೆಲ್ಲ ಮಾನಹಾನಿ ಮಾಡಿದ್ದಾನೆ ಅಂತ ಹೇಳಿ ಬರೆದು ಕೊಟ್ಟಿದ್ದೇನೆ ನಾನು. ಅಲ್ಲ, ಜೀವ ಬೆದರಿಕೆ ಅಥವಾ ಇವರು ಮಡ್ಕದಂದ ಮಾಡ್ತಾ ಇದ್ದಾರೆ ಹಾಗೇನು ಕೊಟ್ಟಿಲ್ಲ ನಾನು. ಇಲ್ವಾ? ಯಾರು? ನೀವು ಇವರು ಜೀವ ಬೆದರಿಕೆ ಕೊಟ್ಟಿದ್ದಾರೆ, ಮಡ್ಕದಂದ ಮಾಡ್ತಾ ಇದ್ದಾರೆ, ಹಾಗೇನಾದ್ರೂ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲ, ಹಾಗೇನು ಕೊಟ್ಟಿಲ್ಲ. ನಾನು ಹೇಳಿದಷ್ಟೇ, ಹೂ ಮಾಡ್ಲಿಕ್ಕೆ ಇಡ್ಲಿಕ್ಕೆ ನಾನು ಹೇಳಿದೆ. ಆದ್ರೆ ಅವರು ಹಣ್ಣು ತರಕಾರಿ ಹಣ್ಣುಗಳನ್ನು, ನೀರಿನ ಬಾಟ್ಲಿ ಮತ್ತು ಬೊಂಡ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಬರ್ದದ್ದು ಉಂಟಲ್ಲ. ನೀವು ಬೇಕಾದ್ರೆ ಹಿಂಬಾರ ತಗೊಳ್ಳಿ ಅದನ್ನು ಸಹ. ಇಲ್ಲ, ನಾನೀಗ ಇನ್ಸ್ಪೆಕ್ಟ್ರಿ, ನೀವು ಆಗ ಕಾಲ್ ತೆಗಿಲಿಲ್ಲ. ಹಾಗೆ ನಾನು ವಿಜಯಕುಮಾರಿಗೆ ಮಾಡಿ ಆನಂತರ ಇನ್ಸ್ಪೆಕ್ಟ್ರಿಗೆ ಕರೆ ಮಾಡುವಾಗ ಇನ್ಸ್ಪೆಕ್ಟ್ರ್ ಹೇಳಿದರು, ಕಾರ್ಪೊರೇಟ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು, ಜೀವ ಬೆದರಿಕೆ ಮತ್ತು ಮಡ್ಕದಂದ ಮಾಡ್ತಾ ಇದ್ದಾರಂತ. ಅಲ್ಲಿ ಮಡ್ಕದಂದ ಮಾಡೋದು ನೀವು ಈ ಕಂಪ್ಲೇಂಟ್ ಅಲ್ಲ, ಅಲ್ಲಿ ನಮಗೆ ಗೊತ್ತಿಲ್ಲದೆ ಹಾಕ್ಲಿಕ್ಕೆ ಆಗುದಿಲ್ಲ, ಮತ್ತು ಮಾನನಷ್ಟ ಆದರೆ ನೀವು ಅದೆಲ್ಲ ನನ್ನ ಹತ್ರ ಹೇಳಿದ್ರು. ಅಲ್ಲಿ ಸಾರ್ವಜನಿಕರು ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಅಲ್ಲಿ ಮಡ್ಕ ಅವನು ಮಾಡ್ತಾನೆ. ಅಲ್ಲ, ನೀವೇನಾದರೂ ಹಾಗೆ ನೀವು ನೋಡ್ಲಿಲ್ಲ ಅಲ್ಲ, ಸರಿ, ಅಲ್ಲ ನೀವು ಬರೆದು ಅಲ್ಲ ನೀವು ಕಂಪ್ಲೇಂಟ್ ಕೊಡುವಾಗ ಹಾಗೇನಾದರೂ ಕೊಟ್ಟಿದ್ದೀರಾ? ನಾನೇ ಅಂದ್ರೆ ಅದಷ್ಟೇ ಬಂದಿದ್ದೇನೆ. ಯಾಕಂದ್ರೆ ಅವರು ಫಲವಸ್ತು ಹೂಗಳನ್ನು ಮಾರ್ಲಿಕ್ಕೆ ಇಡುವಾಗ ಅದ್ರ ಒಟ್ಟಿಗೆ ಬಾಕಿ ವಸ್ತುಗಳನ್ನು ಮಾಡುವಾಗ ಸಾರ್ವಜನಿಕರು ನಂಗೆ ಫೋನ್ ಬಂತು, ಹೀಗೆ ನೀವು ಅವರಿಗೆ ಯಾಕೆ ಬಿಟ್ಟಿದ್ದೀರಿ, ನಮ್ಮನ್ನೆಲ್ಲ ಎಬ್ಬಿಸಿದ್ದೀರಿ ನೀವು. ಅಲ್ಲ ಸರಿ ಶೋಭಾ, ನಿಮ್ಮದು ಎಲ್ಲ ಕರೆಕ್ಟ್, ನಾನು ಒಪ್ತೇನೆ. ಆದರೆ ಸಾರ್ವಜನಿಕರಲ್ಲಿ ಹೂವಿನ ಬದಲು ಫಲಪುಷ್ಪ ಎಲ್ಲ ಬೇರೆ ಫಲವಸ್ತು ಎಲ್ಲ ಇಟ್ಟಿದ್ದಾರೆ ಅಂತ ಹೇಳುವಾಗ ನೀವು ಶೋಭಾ, ನಾನು ನಿಮಗೆ ಹೇಳೋದು, ನೀವೊಂದು ಕಾರ್ಪೊರೇಟರ್ ಆಗಿ ನಿಮ್ಮ ಅಧಿಕಾರಿಯ ಮುಖಾಂತರ ಅಲ್ಲಿ ನೋಟಿಸ್ ಮಾಡಬೇಕಾ ಅಥವಾ ಅಲ್ಲಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬೇಕಾ, ಇದು ಕೇಳೋದು. ನನಗೆ ಇನ್ಸ್ಪೆಕ್ಟರ್ ಹೇಳಿದರು ಅವರು ಜೀವ ಬೆದರಿಕೆ ಮತ್ತು ಮಡ್ಕದಂದ ಮಾಡುವುದನ್ನು ಸಹ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ. ಮಾನಹಾನಿಯ ಮಾಡಿದ್ದಾರೆ, ವಿಡಿಯೋ ವೈರಲ್ ಮಾಡಿದ್ದಾರೆ ಅಂತ ಹೇಳಿ ಹಾಗೆ ಕೊಟ್ಟದ್ದು. ಅಲ್ಲ, ನಾನಂದರೆ ಇನ್ಸ್ಪೆಕ್ಟರ್ ಹತ್ರ ಈಗ ಮಾತಾಡುವಾಗ ಅವ್ರು ಹಾಗೆ ಹೇಳಿದರು, ಹೀಗೆ ಬಂತು ಅಂತ. ಮತ್ತೆ ಏನಿದ್ರು ಅವರು ನೋಡಿ ಉಂಟ ಹಿಂಬಾರ ನಿಮ್ಮ ಹತ್ರ ಈಗ? ನೀವು ತಗೊಳ್ಳಿಲ್ಲ? ನೀವು ಅದೊಂದು ಹಿಂಬಾರ ತಗೊಳ್ತೀರಾ ಶೋಭಾ? ನಮಗೆ ನೋಡು, ಅವರು ಹಾಗೆ ಹೇಳಿದನ್ನು ಅದನ್ನು ಕ್ಲಾರಿಟಿ ಕೊಡಬೇಕಲ್ಲ. ನಾನೀಗ ಇನ್ಸ್ಪೆಕ್ಟರ್ ನಾಗರಾಜರ ಹತ್ರ ಮಾತಾಡುವಾಗ ಅವರು ಅದು ಹೇಳಿದರು. ಮತ್ತು ಏನಿದ್ರು ಅಂಗಡಿ ಬಗ್ಗೆ ನಾವು ಹೇಳಿದೆವು, ಅದು ನಗರ ಪಾಲಿಕೆಯಿಂದ ನೀವು ನೋಡಬೇಕು, ನೋಟಿಸ್ ಕೊಡಬೇಕು ತೆರವಿಗೆ ಅಂತ ಹೇಳಿದರು. ಆ ರೀತಿ ನಾನು ಹೇಳಿದೆ. ನೋಟಿಸ್ ಕೊಟ್ಟು ಎಲ್ಲ ತೆಗಿಲಿಕ್ಕೆ ಬರುವಾಗ ನಾವು ನಿಲ್ಲಿಸಿದವರು ಮಾನವೀಯತೆ ದೃಷ್ಟಿಯಿಂದ. ಮತ್ತೆ ನೋಡಿ, ನಾವು ಅವರ ಹತ್ರ ಒಂದು ಹೂ ಕೂಡ ತಗೊಳ್ಳಿಕ್ಕೆ ಹೋಗ್ಲಿಲ್ಲ, ಹೂ ಕೂಡ ನಾವು ತಗೊಳ್ಳಿಲ್ಲ ಅವರ ಹತ್ರ. ಒಂದು ಅಷ್ಟು ಅಂಗಡಿ ಉಂಟು, ಯಾರ ಹತ್ರ ಆದ್ರೆ ಕೇಳಿ ನಾವು ಇಲ್ಲ. ನಾನು ಅದ ಇಲ್ಲ ಶೋಭಾ, ನಾವು ಅವರ ಹತ್ರ ಒಂದು ಇಷ್ಟ ತನಕ ಅವರ ಅಂಗಡಿ ಅಲ್ಲ. ನಾನೀಗ ನೋಡಿ ಶೋಭಾ, ನಾನೀಗ 3 ಜನರ ಹತ್ರ ಸಹ ಮಾತಾಡಿದೆ. ಇನ್ಸ್ಪೆಕ್ಟ್ರಿಗೆ ಲೈವಲ್ಲೇ ಕ್ಲಾರಿಟಿ ಕೊಟ್ಟರು, ಅವರು ಮಡ್ಕದಂದದ್ದು ಕಂಪ್ಲೇಂಟ್ ಕೊಟ್ಟರು, ಜೀವ ಬೆದರಿಕೆದು ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳುವಾಗ, ಹಾಗಾದ್ರೆ ಇಲ್ಲಿ ಇನ್ಸ್ಪೆಕ್ಟರ್ ಸುಳ್ಳು ಹೇಳ್ತಾ ಇದ್ದಾರಾ? ಈಗ ಮಡ್ಕದಂದ ಅಂದ್ರೆ
ಆದ್ರೆ ಸಾರ್ವಜನಿಕರು ನನ್ನ ಹತ್ರ ಹೇಳಿದ್ದಾರೆ, ತುಂಬಾ ಸತಿ ಹೇಳಿದ್ದಾರೆ ಅಲ್ಲಿ ಮಡ್ಕದಂಡ ಆಗ್ತಾ ಉಂಟು. ಅದು ನಾನು ಇನ್ಸ್ಪೆಕ್ಟರ್ ಹೇಳಿದೆ, ಬರೆಯಲಿಲ್ಲ, ನಾನು ಹೇಳಿದೆ ಅವರ ಹತ್ರ, ನೋಡಿ ಈಗ ಅದು ಸಹ ಉಂಟಂತ ಹೇಳ್ತಾರೆ, ನೀವು ಒಂದನ್ನು ವಿಚಾರಿಸಿ ಅಂತ. ಅದು ಸಹ ಉಂಟು. ನಾನು ಕೆಲವೆಲ್ಲ ಫೋನ್ ಮಾಡಿರೋ ಸಂಜೆ ಆಗುವಾಗ ಅವನು ಎಂತ ಓಸಿ ಅಂತೆ, ನಂಗೆ ಸತ್ಯ ಅದರ ವಿಷಯ ಕ್ಲಾರಿಟಿ ಇಲ್ಲ, ಹಾಗೆಲ್ಲ ಹೇಳ್ತಿದ್ರು. ಅಲ್ಲ ನಾನು ಸರಿ ಈಗ ಇದಕ್ಕೆ ಬೇಕಾಗಿ ಅವನೇನು ವಿಜಯಕುಮಾರ್ಗೆ ಹಾಗೆಲ್ಲ ಅಲ್ಲ, ನೀವು ಜವಾಬ್ದಾರಿಯಲ್ಲಿರುವಾಗ ಈಗ ಹೇಳುವವರು ನಾಳೆ ಅಂಗಡಿಯಲ್ಲಿ ಎಕ್ಸ್ಟ್ರಾ ಇಟ್ಟವರು ಅಂತ ಅಂಗಡಿಯವರು ಸಹ ಹೇಳ್ಬೋದು, ಅಪವಾದ ಹಾಕ್ಬೋದು ಕ್ಲಾರಿಟಿ ಇಲ್ಲದೆ. ಈಗ ಸಹ ಒಂದು ಫೋನ್ ಬಂತು ನಂಗೆ, ಮೇಡಮ್ ನೋಡಿ ಅಲ್ಲಿ ಒಂದು ನೀವು ಫುಟ್ಪಾತ್ ಅಲ್ಲಿ ಒಬ್ಬರು ಕೂಡ ಅಂಗಡಿಯಲ್ಲಿ ಓಸಿ ಮಾಡ್ತಾ ಇದ್ದಾರೆ ಅಂತೇಳಿ. ಇದಕ್ಕೆ ಏನ್ ಹೇಳುದು ಹೇಳಿ ನೀವು? ಅವತ್ರ ಮಾತಾಡ್ಲಿಕ್ಕೆ ಹೋದ್ರೆ ಅಲ್ಲ, ಸಾರ್ವಜನಿಕರು ನಿಮ್ಗೆ ಮಾಡೋ ಬದಲು ಅವರಿಗೆ ಓಸಿ ಅಲ್ಲಿ ಗೊತ್ತಿರೋದಾದ್ರೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದಲ್ಲ. ಅದೇ ಹೇಳೋದು. ಪೊಲೀಸ್ ಕಂಪ್ಲೇಂಟ್ ನಿಮ್ಮ ಹತ್ರ ಯಾಕೆ ಹೇಳಬೇಕು? ಅವರಿಗೇನ ಅವರ ಮೇಲೆ ಗೊತ್ತಿಲ್ಲ ನನಗೆ, ಅವರೀಗ ಅಂಗಡಿಯವರೇ ಇರ್ಬೋದು. ಈಗ ನೀವು ಹೇಳಿದಿರಲ್ಲ 16 ಜನ ತೆರವು ಮಾಡಿದ್ದಾರೆ, ಅವರೇ ಹೀಗೆ ಈ ರೀತಿ ಬ್ಲೇಮ್ ಹಾಕ್ಲಿಕ್ಕೂ ಸಾಧ್ಯತೆ ಉಂಟಲ್ಲ. ಈಗ ನಾನು ನಿನ್ನೆ ಅಲ್ಲಿ ಅಂಗಡಿಗೆ ಹೋಗುವಾಗ ಅಲ್ಲಿ ಏನು ಪ್ರೈವಸಿ ಇಲ್ಲ, ಒಂದು ಮೇರೆ ಶೆಲ್ಟರ್ ಹಾಕಿದ್ದಾರೆ, ಮತ್ತೆ ಅಂಗಡಿ ಓಪನ್, ಯಾವ ಓಸಿಯ ಯಾವ ಮಡ್ಕನು ಮಾಡಿದ್ರೆ ಅಲ್ಲಿ ಓಪನ್ ಆಗಿ ಕಾಣ್ತದೆ. ಅದೇನು 4 ಗೋಡೆ ಅಂಗಡಿ ಏನಲ್ಲ, ಓಪನ್ ಆಗಿ ಉಂಟು ಅಲ್ಲಿ. ನಂಗೆ ಗೊತ್ತಿಲ್ಲ ಅದು ಆಗುದು. ನಾನು ಈಗ ಹಪ್ತದ ಬಗ್ಗೆ ಮಾತಾಡುದಲ್ಲ, ಅದು ವಿಜಯಕುಮಾರ್ ತುಂಬಾ ಜನ ಅಲ್ಲಿ ಸೇರ್ತಾರೆ, ಸಂಜೆ ಆಗುವಾಗ ತುಂಬಾ ಜನ ಇರ್ತಾರೆ ಅಲ್ಲಿ. ನಿನ್ನೆ ತುಂಬಾ ಜನ ಇದ್ರು. ನಾನು ಅದನ್ನೇ ಹೇಳೋದು ಶೋಭಾ, ತುಂಬ ಜನ ಇರುವಾಗ ನೀವು ಕಾರ್ಪೊರೇಟರ್ ಆಗಿ ಒಂದು ವೇಳೆ ನಿಮಗೆ ಕಂಪ್ಲೇಂಟ್ ಬಂದಿದ್ರೆ ಒಂದು ರೈಡ್ ಮಾಡಿಸಿ ಅಲ್ಲ ಸ್ಟೇಷನ್ಗೆ ಹೇಳಿ. ಅಲ್ಲ ಸ್ಟೇಷನ್ಗೆ ಹೇಳ್ಬಹುದು ಮೇಡಮ್, ಹಾಗೆಲ್ಲ. ಆದ್ರೆ ಯಾರ ಸಾರ್ವಜನಿಕರು ಹೇಳಿದ್ರೆ ಒಳ್ಳೇದಲ್ಲ, ನಾನು ಹೇಳಿದ್ರೆ ಅದು ಅಲ್ಲ. ಈಗ ನಿಮ್ಗೆ ಹಾಗೆ ಅಲ್ಲ, ನಿಮ್ಗೆ ನಮ್ಗೆ ಫೋನ್ ಮಾಡಿ ಹೇಳ್ತಾರೆ, ಅಲ್ಲ ನೀವೊಂದು ಪೊಲೀಸಿಗೆ ಫೋನ್ ಮಾಡಿ. ಹಾಗೆ ಅಲ್ಲ, ಸಾರ್ವಜನಿಕರು ಹೇಳುವಾಗ ಅಲ್ಲಿ ತುಂಬ ಜನ ಇದ್ದಾರಂತ ಹೇಳುವಾಗ ಕೂಡಲೇ ಒಂದು ಇನ್ಸ್ಪೆಕ್ಟ್ರಿಗೆ ಹೇಳೋದು, ಆ್ಯಸ್ ಎ ಕಾರ್ಪೊರೇಟರ್ ಆಗಿ ನಿಮಗೆ ಹೇಳ್ಬೋದು, ಹೀಗೆ ಸಾರ್ವಜನಿಕರದ ಕಾಲ್ ಬಂತು, ಸಂಜೆ ಹೊತ್ತಲ್ಲಿ ತುಂಬ ಜನ ಇರ್ತಾರೆ ಸರ್, ಒಮ್ಮೆ ನೋಡಿ ಅಂತ ರೈಡ್ ಮಾಡ್ಬೋದು. ಅದು ಇರುದ ಬಿಡುದ ಬೇರೆ ಪ್ರಶ್ನೆ, ಪಬ್ಲಿಕ್ ಅದು ಮಾಡಲೇಬೇಕು. ಯಾಕೆಂದರೆ ಇರುದ ಬಿಡುದ ಬೇರೆ, ಸಾರ್ವಜನಿಕರು ಹೇಳಿದ ಕೂಡಲೇ ಅಲ್ಲಿ ತುಂಬ ಜನ ಇದ್ದಾರೆ ಹೇಳಿದ ಕೂಡಲೇ ಒಮ್ಮೆಲೆ ಬರ್ಬೋದಲ್ಲ, ಅವರಿಗೆ ರೈಡ್ ಮಾಡ್ಬೋದು, ಅದರಲ್ಲಿ ಏನು ವಿಷಯ ಇಲ್ಲ. ಅದು ಸತ್ಯ ಹೇಳ್ತಾರ ಸುಳ್ಳು ಹೇಳ್ತಾರ? ಅಲ್ಲಿ ಟ್ರಾಫಿಕ್ ಜಾಮ್ ಆಗುವಾಗ ಈ ಬಸ್ ಹೋಗ್ಲಿಕ್ಕೆ ಜನಕ್ಕೆ ಬಸ್ಸಿಗೆ ಅಂತ ನಂಗೆ ತುಂಬಾ ಸರಿ ಫೋನ್ ಮಾಡಿಸುವ ಬಗ್ಗೆ ಹೆಚ್ಚು ಉಂಟು ಬಸ್ ಫುಲ್ ಅಂಗಡಿಗೆ ಇದು ಉಂತೆರ ಜಾಕಿದೆ ಅಂತ ಹೇಳುವಾಗ ಪೊಲೀಸ್ ಅವರಿಗೆ ಫೋನ್ ಮಾಡಿದೆ ನಾನು. ಅಲ್ಲ, ಈಗ ನಿಮ್ದೇನು ಅವರನ್ನು ಎಬ್ಬಿಸುದ ನೀವು? ನಾನು ಹೇಳೋದು ಶೋಭಾ, ನೀವು ತೆರವು ಮಾಡುವುದಕ್ಕೆ ಬಡವರಿಗೆ ಕೊಡುವುದಕ್ಕೆ ನನ್ನ ಅಭ್ಯಂತರ ಇಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಆದರೆ ಅಲ್ಲಿ ಒಂದು ವೇಳೆ ಅಲ್ಲಿ ತೊಂದರೆ ಇದ್ದರೆ ಅಥವಾ ಏನಾದರೂ ಮಾರ್ಗಕ್ಕೆ ತೊಂದರೆ ಇದ್ದರೆ ಅಥವಾ ಅವರು ಅಲ್ಲಿ ಇದು ಮಾಡಲಿಕ್ಕೆ ಏನಾದರೂ ಅಡ್ಡಿ ಇದ್ದರೆ ನೀವು ಏನು ಮಾಡಬೇಕು ಶೋಭಾ, ಯಾವ ಅಧಿಕಾರಿ ಇದ್ದಾರೆ ಅವರಿಂದ ಒಂದು ನೋಟಿಸ್ ಕಳಿಸ್ಬೇಕು ಅವರಿಗೆ, ಇಷ್ಟು ದಿವಸದೊಳಗೆ ತೆರವು ಮಾಡಬೇಕು ಅಂತ. ನೀವು ಕಾರ್ಪೊರೇಟರ್ ಹೌದು, ಡಿಕ್ಟೇಟರ್ಶಿಪ್ ಮಾಡಿಕೊಂಡು ಯಾರನ್ನು ಅಲ್ಲಿ ಡಾನ್ ಆಗಿ ಹೋಗ್ಲಿಕ್ಕಿಲ್ಲ. ನಿಮ್ಮ ಕೆಲಸ ಅಂತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ತೆರವು ಮಾಡಬೇಕು. ನಾನು ನಿಮಗೆ ಬೆಂಬಲ ಕೊಡ್ತೇನೆ. ಯಾರು ಈ ಫೋರ್ಸ್ ಅಲ್ಲಿ ಹೋಗಿ ಇಷ್ಟು ಜನ ಅಂಗಡಿಯವರಿದ್ರು, ಅವ್ರ ಹತ್ರ ಯಾರ ಹತ್ರ ಸಹ ಒಮ್ಮೆ ಒಬ್ಬನಿಗೆ ಮಾತಾಡಿದ, ಅವನಿಗೆ ನಮ್ಮ ಕಾರ್ಪೊರೇಷನ್ ನೀರನ್ನು ಅಂಡರ್ ಗ್ರೌಂಡ್ ಹಾಕಿ ತೆಗ್ದಿದ್ದ, ಆಗ ಅವನಿಗೆ ಒಬ್ಬ ಮಾತಾಡಿದೆ ಒಮ್ಮೆ. ನನಗೆ ಇನ್ಸ್ಪೆಕ್ಟರ್ ಹೇಳಿದ್ದು, ಸ್ಥಳೀಯ ಕಾರ್ಪೊರೇಟರ್ ಶೋಭಾರವರು ಬಂದು ಜೀವ ಬೆದರಿಕೆ ಮತ್ತು ಮಡ್ಕದಂಧ ಮಾಡ್ತಾ ಇದ್ದಾನೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ನಾನು ಹೇಳಿದ್ದಾನೆ. ಮಾನಹಾನಿ ಮಾಡಿದ್ದಾರೆ ಅಂತ ನಾನು ಬರ್ದದ್ದು. ಮತ್ತೆ ಸಾರ್ವಜನಿಕರಿಂದ ನಂಗೆ ಫೋನ್ ಬರ್ತಾ ಉಂಟು, ಅವನು ಮಡ್ಕ ಮಾಡ್ತಾನೆ ಮತ್ತು ಓಸಿ ಮಾಡ್ತಾನೆ ಅಂತ ಹೇಳಿ, ನಾನು ನೋಡ್ಲಿಲ್ಲ ಅಂತ ಅವ್ರದ್ದು ಹೇಳಿದೆ ನಾನು ಅಷ್ಟೇ. ನಾನು ಇದನ್ನೊಂದು ಸ್ಪಷ್ಟತೆ ಕೊಡಬೇಕು. ಖಾಲಿ ಹೂವಿಂದ ಒಬ್ಬರು ವಿಕಲಚೇತನರವರು ಹೂ ಮಾರಾಟ ಮಾತ್ರ ಮಾಡಿಕೊಂಡು ಅಲ್ಲಿ ಹೊಟ್ಟೆ ತುಂಬಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅವ್ರು ಹೇಳಿದರು ಅವರ ಅಮ್ಮ ಇದ್ದಾರೆ, ಹೆಂಡತಿ ಇದ್ದಾರೆ, ಮಗಳು PUC ಕಲಿತಾ ಇದ್ದಾರೆ ಅಂತ. ಇದನ್ನೇ ದೊಡ್ಡ ಮಾಡಿಕೊಂಡು ಅಲ್ಲಿ ತೆರವು ಮಾಡೋದು ತಪ್ಪು. ಹಪ್ತದ ವಿಷಯ ನಾನು ಈಗ ಸಹ ಮಾತಾಡೋದಿಲ್ಲ, ಯಾತಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಆ ಸ್ಪಷ್ಟನೆ ಅವರಿಬ್ಬರು ನೋಡ್ಕೊಳ್ತಾರೆ, ವಿಜಯಕುಮಾರರು ಮತ್ತು ಚಂದ್ರಾಸರು ನೋಡಿಕೊಳ್ತಾರೆ. ಆ ವಿಷಯ ಮಾತಾಡಲಿಕ್ಕೆ ಅಲ್ಲಿ ಕಾರ್ಪೊರೇಟರ್ ಬಂದಿದ್ದಾರೆ. ಅಲ್ಲಿ ಸ್ವಲ್ಪ ಕಾರ್ಪೊರೇಟರ್ ಹತ್ರ ಜಗಳ ಆಗಿತ್ತು, ಮಾತಾಗಿತ್ತು, ತುಂಬ ಫ್ರಸ್ಟ್ರೇಷನ್ ಆಗಿತ್ತು. ಒಬ್ಬರಿಗೆ ವ್ಯಾಪಾರ ಮಾಡುವಾಗ ಈ ರೀತಿ ತೊಂದರೆ ಬರುವಾಗ ಯಾರಿಗೂ ಆಗ್ತದೆ. ನಾನು ಜನಪ್ರತಿನಿಧಿಗಳಲ್ಲಿ ಹೇಳೋದು, ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ನೀವು ಜನಪ್ರತಿನಿಧಿ ಹೇಳಿಕೊಂಡು ನೀವು ದೊಡ್ಡ ವಿಲನ್ಗಳಾಗಿ ಡಾನ್ಗಳಾಗಿ ಹೋಗಬೇಡಿ. ನಿಮ್ಮ ವಾರ್ಡಲ್ಲಿ ಅಂಗಡಿ ಇಡುವಾಗ ಫಸ್ಟೇ ನಿಮಗೆ ಗೊತ್ತಿದ್ರೆ ಆಗಲೇ ನೀವು ಅಲ್ಲಿ ತೊಂದರೆ ಆಗೋದಾದರೆ ತೆರವು ಮಾಡಬೇಕು, ಇಡಲಿಕ್ಕೆ ಅವಕಾಶ ಕೊಡಬಾರ್ದು.
ಇಟ್ಟ ನಂತರ ಒಂದು 5 ವರ್ಷ ಆದ ನಂತರ ತೆರವು ಮಾಡಲಿಕ್ಕೆ ಏನಾದರೂ ತೊಂದರೆ ಇದ್ದರೆ ಸಹ ಅಧಿಕಾರಿಗಳ ಮುಖಾಂತರ ನಗರ ಪಾಲಿಕೆಯಲ್ಲಿ ನೋಟಿಸ್ ಸರ್ವ್ ಮಾಡಿ ಆ ನಂತರ ಅವರು ಎಬ್ಬಿಸದಿದ್ರೆ ಸ್ಪಷ್ಟ ಕಾರಣ ಕೊಡಬೇಕು, ಎಬ್ಬಿಸದಿದ್ರೆ ಮಾಡಬೇಕು. ನಾನು ಇದನ್ನೇ ಹೇಳೋದು, ಯಾವನೇ ಒಬ್ಬ ಎಬ್ಬಿಸುವಾಗ ಬದುಕುವ ಹಕ್ಕು ಅಂತ ನಾವು ಆ ಸಲ ಉಸ್ತುವಾರಿ ಸಚಿವರ ಹತ್ರ ಹೋಗಿ ಗಲಾಟೆ ಮಾಡಿದೆವು. ಮನುಷ್ಯನಿಗೆ ಬದುಕುವ ಹಕ್ಕು ಉಂಟು, ಯಾರಿಗೂ ಬದುಕುವ ಹಕ್ಕನ್ನು ಕಸಿಲಿಕ್ಕೆ ಆಗುವುದಿಲ್ಲ. ಜನಪ್ರತಿನಿಧಿಗಳು ಅಂದ ಕೂಡಲೇ ಯಾರೂ ನಾಯಕರಲ್ಲ, ತಾವು ಯಾರೂ ರೌಡಿಸಮ್ ಮಾಡಲಿಕ್ಕೂ ಇಲ್ಲ. ಜನಸೇವಕರಾಗಿ ಕೆಲಸ ಮಾಡಿ. ಯಾರಾದರೂ ನಿಮಗೆ ಸಾರ್ವಜನಿಕರು ಮಡ್ಕದಂದ ಆಗಿದೆ ಅಥವಾ ಏನಾದರೂ ಕಂಪ್ಲೇಂಟ್ ಬಂದರೆ ನೀವು ಪೊಲೀಸ್ ಇಲಾಖೆಗೆ ತಿಳಿಸಿ, ಅವರು ರೈಡ್ ಮಾಡ್ಕೊಳ್ತಾರೆ. ಆದರೆ ನಿಮ್ಮ ಕರ್ತವ್ಯವನ್ನು ಉಂಟು, ನೀವು ನಿಮ್ಮ ಕರ್ತವ್ಯವನ್ನು ಮಾಡದೆ ಜನರಿಗೆ ಮೂಲಭೂತ ಸೌಕರ್ಯ ಕೊಡದೆ ಅಭಿವೃದ್ಧಿ ಕಡೆ ಗಮನ ಕೊಡದೆ ನೀವು ನಿಮ್ಮ ಇಷ್ಟಕ್ಕೆ ಮಾಡ್ಕೊಂಡು ಹೋಗುವಾಗ ಜನರು ರೊಚ್ಚಿಗೆ ಹೇಳ್ತಾರೆ.